ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬಿಗ್ ಮಾರ್ನಿಂಗ್ ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಯುವಕರ ಜೀವ ಹಿಂಡ್ತಾ ಇದೆ ಹೃದಯಾಘಾತ. ತಜ್ಞ ವೈದ್ಯರ ವರದಿಯಲ್ಲಿದೆ ಕರಾಳ ಸತ್ಯ. ಹೃದಯಾಘಾತಕ್ಕೆ ಉಪ್ಪು ಸಕ್ಕರೆ ಕಾರಣನ? ಸಕ್ಕರೆ ಉಪ್ಪು ಸೇವನೆಯಿಂದ ಅನಾರೋಗ್ಯ ಆಗುತ್ತಾ? ಹೃದಯಾಘಾತಕ್ಕೆ ಒತ್ತಡ, ಮಧುಮೇಹ ಅಲ್ಲ, ಅತಿಯಾದ ಸಿಹಿ ಮತ್ತು ಉಪ್ಪು ಕಾರಣವಾಗಬಹುದು. ತಜ್ಞರ ವರದಿಯಲ್ಲಿದೆ ಸ್ಫೋಟಕ ಮಾಹಿತಿ. ಅತಿಯಾದ ಉಪ್ಪು ಮತ್ತು ಸಕ್ಕರೆ ಅಂದ್ರೇನು? ನೀವು ಸೇವಿಸುವಂತಹ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದ ಉಪ್ಪನ್ನು ಉಪಯೋಗಿಸೋದು, ಹೆಚ್ಚಿನ ಪ್ರಮಾಣದ ಸಕ್ಕರೆಯನ್ನು ಉಪಯೋಗಿಸೋದು, ಇದು ಬೇಡ ಅಂತ ಹೇಳ್ತಾ ಇರೋದು. ಸರಳವಾಗಿ ಹೇಳಬೇಕು ಅಂದರೆ, ಸೇವಿಸುವ ಆಹಾರದಲ್ಲಿ ಕಡಿಮೆ ಉಪ್ಪನ್ನು ಉಪಯೋಗಿಸಿ, ಸಕ್ಕರೆಯನ್ನು ಕಡಿಮೆ ಬಳಸಿ. ಅತಿಯಾದ ಉಪ್ಪು ಸೇವನೆ, ಅತಿಯಾದ ಸಕ್ಕರೆಯಿಂದಾಗಿ ಹಾರ್ಟ್ ಅಟ್ಯಾಕ್ ಆಗಬಹುದು. ತಜ್ಞರ ವರದಿಯಲ್ಲಿ ಈ ರೀತಿ ಸ್ಫೋಟಕ ಮಾಹಿತಿ ಇದೆ. ರಾಜ್ಯದಲ್ಲಿ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆ ಒಂದು ಅಧ್ಯಯನ ನಡೆಸಲಾಯಿತು. ಆ ಅಧ್ಯಯನದಲ್ಲಿ ಹಲವು ವಿಚಾರಗಳನ್ನು ಬಹಿರಂಗಪಡಿಸಲಾಗಿದೆ. ಹೆಚ್ಚು ಉಪ್ಪನ್ನು ಸೇವಿಸಬೇಡಿ, ಹೆಚ್ಚು ಸಕ್ಕರೆಯನ್ನು ಕೂಡ ಸೇವಿಸಬೇಡಿ. ಇವು ಹೃದಯಾಘಾತಕ್ಕೆ ಕಾರಣ ಆಗಬಹುದು. ಹೀಗಾಗಿ ಆದಷ್ಟು ಊಟದಲ್ಲಿ ಉಪ್ಪನ್ನು ಕಡಿಮೆ ಬಳಸಿ, ಸಕ್ಕರೆಯನ್ನು ಕಡಿಮೆ ಬಳಸಿ ಅಂತ ವೈದ್ಯರು ಹೇಳಿದ್ದಾರೆ. ಇನ್ನು ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸಾವಿನ ಸರಣಿ ಹೆಚ್ಚಾಗ್ತಿರೋ ಹಿನ್ನೆಲೆ ಯುವ ಪೀಳಿಗೆ ಜೀವ ಹಿಂಡುತ್ತಾ ಇದೆ ಈ ಹೃದಯ. ನಿನ್ನೆ 4 ಜನರ ಜೀವ ಕಳೆದಿದೆ ಹಾರ್ಟ್ ಅಟ್ಯಾಕ್. ಇವತ್ತು ಕೂಡ ಸಂಖ್ಯೆ ಮುಂದುವರಿತಾ ಇದೆ. ಹೃದಯಾಘಾತ ಹೆಚ್ಚಳಕ್ಕೆ ಕೋವಿಡ್ ಕಾರಣ ಅಲ್ಲ ವೀಕ್ಷಕರೇ. ಹೃದಯಾಘಾತಕ್ಕೆ ಕಾರಣ ಕೋವಿಡ್ ಅಲ್ಲ ಅಂತ ತಜ್ಞರ ವರದಿ ಹೇಳಿದೆ. ಹಾರ್ಟ್ ಅಟ್ಯಾಕ್ಗೆ ಕಾರಣ ಆ ಕೋವಿಡ್ ಲಸಿಕೆಯೂ ಅಲ್ಲ. ಆರೋಗ್ಯ ಇಲಾಖೆಗೆ ತಜ್ಞರ ಸಮಿತಿ ಏನು ವರದಿಯನ್ನು ಸಲ್ಲಿಸಿದೆ, ಆ ವರದಿಯಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಇದೆ. ಸೊ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಒಂದು 3-4 ವಿಚಾರವನ್ನು. ತಜ್ಞರು ಹೇಳ್ತಾ ಇರೋದು ಹೃದಯಾಘಾತಕ್ಕೆ ಕಾರಣ ಕೋವಿಡ್ ಅಂತೂ ಅಲ್ಲ, ಕೋವಿಡ್ ವ್ಯಾಕ್ಸಿನ್ ಕೂಡ ಅಲ್ಲ. ಹೃದಯಾಘಾತಕ್ಕೆ ಕಾರಣ ಒಂದು ರೀತಿಯಲ್ಲಿ ಅತಿಯಾದ ಉಪ್ಪು ಸೇವನೆ ಆಗಿರಬಹುದು, ಸಕ್ಕರೆ ಸೇವನೆ ಆಗಿರಬಹುದು ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಸಕ್ಕರೆ ಅಂತ ಬಂದಾಗ ಸಕ್ಕರೆನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದು ತುಂಬಾ ಉತ್ತಮ. ಯಾಕೆಂದ್ರೆ ಸಕ್ಕರೆ ಡ್ಯೂರಿಂಗ್ ಮ್ಯಾನುಫ್ಯಾಕ್ಚರ್ ಅದನ್ನ ತಯಾರು ಮಾಡೋ ಘಟಕದಲ್ಲೇ ಆ ಸಕ್ಕರೆಗೆ ಸ್ವಲ್ಪ ಕ್ರಿಸ್ಟಲ್ ಫಾರ್ಮೇಶನ್ ಬರೋದಕ್ಕೆ ಸಲ್ಫರ್ ಆಡ್ ಮಾಡ್ತಾರೆ ಅನ್ನೋ ವದಂತಿ ಇದೆ. ಸೊ ಈ ಸಲ್ಫರ್ ನಮ್ಮ ದೇಹಕ್ಕೆ ಹೋಗ್ತಾ ದಿನನಿತ್ಯ ಅದನ್ನ ಸೇವನೆ ಮಾಡ್ತಾ ಇದ್ರೆ ಬೋನ್ಸ್ ಗಟ್ಟಿ ಇರುವಿಕೆ ಅಂದ್ರೆ ಬೋನ್ಸ್ ಡೆನ್ಸಿಟಿನ ಕಮ್ಮಿ ಮಾಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಡಿಮಿನರಲೈಸೇಷನ್ ಅಂತ ಹೇಳ್ತೀವಿ. ಬೋನ್ನ ತೂಕ ಮತ್ತೆ ಡೆನ್ಸಿಟಿ ಮತ್ತೆ ಅದ್ರದ್ದು ಸ್ಟೆಬಿಲಿಟಿನ ಕಮ್ಮಿ ಮಾಡ್ತಾ ಹೋಗುತ್ತೆ ಅಂತ ನಾವು ಸಕ್ಕರೆನ ಬಳಕೆ ಮಾಡಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಅವಾಯ್ಡ್ ಮಾಡ್ತೀವಿ. ಅಷ್ಟೇ ಅಲ್ಲ, ಸಕ್ಕರೆನಲ್ಲಿ ಯಾವುದೇ ಪೌಷ್ಟಿಕಾಂಶ ಇರೋದಿಲ್ಲ. ಅದರಲ್ಲಿ ಇರೋದು ಬರೀ ಕ್ಯಾಲರಿ ಕಂಟೆಂಟ್. ಅದು ನಮ್ಮ ನಾಲಿಗೆಗೆ ರುಚಿ ಕೊಡುತ್ತೆ. ಸೊ ಹಾಗಾಗಿ ನಾವು ಅದನ್ನ ಹೆಚ್ಚು ಸೇವನೆ ಮಾಡಿದಾಗ ಕ್ಯಾಲರಿ ಜಾಸ್ತಿ ಆಗಿ ತೂಕ ಏರ್ತಾ ಹೋಗುತ್ತೆ. ತೂಕ ಹೆಚ್ಚಾದಾಗ ಏನಾಗುತ್ತೆ, ಒಬೆಸಿಟಿ ಅಂತ ಕರಿತೀವಿ. ಒಬೆಸಿಟಿ ಹಲವಾರು ಕಾಯಿಲೆಗಳಿಗೆ ಮೂಲ ಕಾರಣ ಆಗಿರುತ್ತೆ. ಸೊ ಸಕ್ಕರೆ ಅಂತ ಬಂದಾಗ ಸಕ್ಕರೆನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದು ತುಂಬಾ ಉತ್ತಮ. ಯಾಕೆಂದ್ರೆ ಸಕ್ಕರೆ ಡ್ಯೂರಿಂಗ್ ಮ್ಯಾನುಫ್ಯಾಕ್ಚರ್ ಅದನ್ನ ತಯಾರು ಮಾಡೋ ಘಟಕದಲ್ಲೇ ಆ ಸಕ್ಕರೆಗೆ ಸ್ವಲ್ಪ. ಕರುನಾಡಲ್ಲಿ ಹಾರ್ಟ್ ಅಟ್ಯಾಕ್ ಹಾವಳಿ ಹೆಚ್ಚಾಗ್ತಾನೆ. ಹೃದಯಾಘಾತದ ಮರಣ ಮೃದಂಗಕ್ಕೆ ಇವತ್ತೂ ಕೂಡ ಅನೇಕರು ಉಸಿರು ನಿಲ್ಲಿಸಿದ್ದಾರೆ. ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಕಥೆ ಏನು ಅನ್ನುವಂತಹ ಪರಿಸ್ಥಿತಿಗೆ ದೂಡಿದೆ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬ. ಕರುನಾಡಿಗೆ ಹಾರ್ಟ್ ಅಟ್ಯಾಕ್ ಕಂಟಕ.
ಹಾಸನದಲ್ಲಿ ಹೆಚ್ಚಾದ ಹೃದಯಾತಂಕ. ಕರುನಾಡಲ್ಲಿ ಹೃದಯಾಘಾತದ ಕಾರ್ಮೋಡ ಆವರಿಸಿದೆ. ರಾಜ್ಯದಲ್ಲಿ ದಿನೇ ದಿನೇ ಸರಣಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿದ್ದು, ಅನೇಕರು ಕೂತಲ್ಲಿ ನಿಂತಲ್ಲಿ ಉಸಿರು ಚೆಲ್ಲುತ್ತಿದ್ದಾರೆ. ಅದರಲ್ಲೂ ಹಾಸನ ಜಿಲ್ಲೆಗೆ ಹಾರ್ಟ್ ಅಟ್ಯಾಕ್ ಭೂತ ವಕ್ಕರಿಸಿದ್ದು, ಜನ ಕ್ಷಣ ಕ್ಷಣಕ್ಕೂ ಆತಂಕ ಪಡುವಂತಾಗಿದೆ. ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವು. ಇಂದು ಹಾಸನ ಜಿಲ್ಲೆಗೆ ಉಸ್ತುವಾರಿ ಸಚಿವ. ಕಳೆದ 2 ತಿಂಗಳಿನಿಂದ ಹಾಸನ ಜಿಲ್ಲೆ ಹೃದಯಾಘಾತದ ರಾಜಧಾನಿಯಾಗಿ ಮಾರ್ಪಟ್ಟಿದೆ. ಬೇರೆ ಜಿಲ್ಲೆಗಳನ್ನ ಹೋಲಿಸಿದ್ರೆ ಹಾಸನದಲ್ಲಿ ಹಾರ್ಟ್ ಅಟ್ಯಾಕಿಗೆ ಹೆಚ್ಚು ಜನ ಬಲಿಯಾಗುತ್ತಿದ್ದಾರೆ. ಆದ್ರೆ ಇದೆಲ್ಲ ಆಗ್ತಾ ಇದ್ರೂ ಹಾಸನ ಉಸ್ತುವಾರಿ ಸಚಿವ KN ರಾಜಣ್ಣ ಹಾಸನದತ್ತ ಮುಖ ಮಾಡಿರಲಿಲ್ಲ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿ ಮಾಡಿತ್ತು. ಈಗ ಈ ವರದಿ ಇಂಪ್ಯಾಕ್ಟ್ ಆಗಿದ್ದು, ಇಂದು ಹಾಸನಕ್ಕೆ ಭೇಟಿ ನೀಡಿ DHO, THOಗಳ ಜೊತೆ ರಾಜಣ್ಣ ಸಭೆ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಹೃದಯಾಘಾತದ ಆತಂಕ. ಜಯದೇವ ತಜ್ಞರ ತನಿಖಾ ಫೈನಲ್ ವರದಿ ಸಿದ್ಧ. ಇತ್ತ ರಾಜ್ಯದಲ್ಲಿ ಹೃದಯಾಘಾತದ ಮರಣ ಮೃದಂಗ ಕಾರಣ ಏನು ಅನ್ನೋದರ ಬಗ್ಗೆ ಜಯದೇವ ತಜ್ಞರ ತನಿಖಾ ಫೈನಲ್ ವರದಿ ಸಿದ್ಧವಾಗಿದೆ. ಈ ವರದಿಯಲ್ಲಿ ಒಟ್ಟು 251 ರೋಗಿಗಳ ಅಧ್ಯಯನ ಮಾಡಲಾಗಿದ್ದು, ಪುರುಷರು 218, 32 ಮಹಿಳೆಯರು ಇದರಲ್ಲಿದ್ದಾರೆ. 30 ವರ್ಷದೊಳಗಿನ 12 ಜನರು, 31ರಿಂದ 40 ವರ್ಷದ 66 ಜನರು, 41ರಿಂದ 45 ವರ್ಷದೊಳಗಿನ 172 ಜನರ ಮೇಲೆ ಸಂಶೋಧನೆ ಮಾಡಲಾಗಿದೆ. ಈ ಸಮೀಕ್ಷೆಯಲ್ಲಿ ಕೋವಿಡ್ ಲಸಿಕೆಯಿಂದ ಹಾರ್ಟ್ ಅಟ್ಯಾಕ್ ಆಗಲ್ಲವೆಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ವರದಿಯಲ್ಲಿ ಕೋವಿಡ್ಗಿಂತ ಮುಂಚೆ 13.9% ಡಯಾಬಿಟಿಸ್ ಕೋವಿಡ್ ನಂತರ 20.5%ಗೆ ಏರಿಕೆಯಾಗಿದೆ. ಕೋವಿಡ್ಗೂ ಮುನ್ನ ಹೈಪರ್ ಟೆನ್ಷನ್ 13.9% ಇದ್ದಿದ್ದು, ಕೋವಿಡ್ ನಂತರ 17.6%ಗೆ ಏರಿಕೆಯಾಗಿದೆ. ಕೊಲೆಸ್ಟ್ರಾಲ್ 34.8% ಇದ್ದಿದ್ದು, ಕೋವಿಡ್ ನಂತರ 44.1% ಏರಿಕೆಯಾಗಿರೋದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಗಿದ್ರೆ ಅಸಲಿಗೆ ಹೃದಯಾಘಾತಕ್ಕೆ ಕಾರಣಗಳು ಏನು ಅನ್ನುವಂಥದ್ದೇ ಈಗ ಪ್ರಶ್ನೆ ಕಾಡ್ತಾ ಇದೆ. ಅಧಿಕ ರಕ್ತದೊತ್ತಡ ಕಾರಣ ಆಗ್ತಾ ಇದೆ, ಖಿನ್ನತೆಗೆ ಒಳಗಾಗೋದು, ಅನುವಂಶೀಯತೆ ಅಂದರೆ ವಂಶಾವಳಿಯಿಂದ ಬಂದಿರುವಂಥದ್ದು, ಅತಿ ಮೊಬೈಲ್ ಬಳಕೆ ಮಾಡೋದು, ರೀಲ್ಸ್ ನೋಡ್ತಿರ್ತಿರಲ್ಲ, ಕೆಲಸ ಮಾಡುವಾಗಲೂ ರೀಲ್ಸು, ಮನೆಯಲ್ಲೂ ರೀಲ್ಸು, ಜೀವನ ಶೈಲಿ ಬದಲಾವಣೆ, ಆಧುನಿಕ ಲೈಫ್ ಸ್ಟೈಲ್, ಜಂಕ್ ಫುಡ್ಗಳ ಸೇವನೆ, ಇವೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ. ಇನ್ನೂ 10 ಹಲವು ಕಾರಣಗಳನ್ನು ಡಾಕ್ಟರ್ಸ್ ಉಲ್ಲೇಖ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸನ್ನು ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ದೀಪ್ತಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪ್ತಿ, ಕಾರಣಗಳು ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪವೂ ಕೂಡ ಆಗ್ತಾ ಇದೆ. ಮುಖ್ಯವಾಗಿ ಈ ಸಿದ್ದರಾಮಯ್ಯ ಅವರು ಸೇರಿದಂತೆ ಕೆಲವು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದದ್ದು ಕೋವಿಡ್ ಲಸಿಕೆ ಕಾರಣ ಆಗ್ಬಿಟ್ಟಿದೆ ಅಂತ ಹೇಳಿ. ಇನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಇದೇ ರೀತಿ ಮಾತುಗಳು ಕೇಳಿ ಬರೋದನ್ನು ನೋಡಿದ್ದೀವಿ. ಆದರೆ ಡಾಕ್ಟರ್ಸ್ ವರದಿ ಹೇಳ್ತಾ ಇದೆ ಕೋವಿಡ್ ಕಾರಣ ಅಲ್ಲ, ಕೋವಿಡ್ ಲಸಿಕೆಯೂ ಕಾರಣ ಅಲ್ಲ. ದಯವಿಟ್ಟು ಯಾರು ಭಯ ಬೀಳೋದಕ್ಕೆ ಹೋಗಬೇಡಿ, ಜೀವನ ಶೈಲಿಯನ್ನು ಬದಲಿಸ್ಕೊಳ್ಳಿ, ಆಹಾರ ಪದ್ಧತಿಯನ್ನು ಬದಲಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇನ್ನೂ ಏನೇನು ಕಾರಣಗಳನ್ನು ಕೊಟ್ಟಿದ್ದಾರೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಎಲ್ಲೋ ಒಂದ್ ಕಡೆ ಸರ್ಕಾರ ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗಿದೆಯಾ ಅನ್ನೋದು ಬಗ್ಗೆ ಅಧ್ಯಯನ ನಡೆಸಿ ಅಂತ ಹೇಳಿ ಜಯದೇವ ಆಸ್ಪತ್ರೆಯ ಅಧ್ಯಕ್ಷರನ್ನ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿ 12 ಜನರ ತಜ್ಞರ ಸಮಿತಿಯನ್ನ ಮಾಡಿ ಅಧ್ಯಯನಕ್ಕೆ ಹೇಳಿತ್ತು. 2-3 ತಿಂಗಳುಗಳ ಕಾಲ ಅಧ್ಯಯನವನ್ನ ನಡೆಸಿರುವಂತಹ ತಜ್ಞರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗಿಲ್ಲ, ಆಗೋದು ಇಲ್ಲ ಅಂತ. ಯಾವುದೇ ಒಂದು ಲಸಿಕೆಯನ್ನ ಪಡಿಬೇಕಾದ್ರೆ ಅದರ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಆದ್ರೆ ಅದು ಕೇವಲ 6 ತಿಂಗಳುಗಳ
ವರ್ಷಗಳ ಕಾಲ ವ್ಯಾಲಿಡಿಟಿಯನ್ನ ಪಡೆದಿದೆ. ಈಗಾಗಲೇ ಕೋವಿಡ್ ಲಸಿಕೆಯನ್ನ ಪಡೆದು ಸುಮಾರು 3.5 ವರ್ಷ ಆಗಿದೆ. ಯಾವ ಕಾರಣಕ್ಕೂ ಕೂಡ ಅದರ ಎಫೆಕ್ಟ್ ಇರೋದಿಲ್ಲ ಅಂತನೂ ಕೂಡ ಈ ಹಿಂದೆ ನಮಗೆ ಒಂದಿಷ್ಟು ವಿವರಣೆಗಳನ್ನ ಕೊಡ್ತಾ ಇದ್ರು. ಈಗ ವರದಿಯಲ್ಲೇ ಅದನ್ನ ಉಲ್ಲೇಖ ಮಾಡಿ ಕೋವಿಡ್ ಲಸಿಕೆಗೆ ಯಾವುದೇ ರೀತಿಯಾಗಿ ಅದರಿಂದ ಹೃದಯಾಘಾತ ಆಗಿಲ್ಲ, ಬದಲಾಗಿ ಜನರ ಜೀವನ ಶೈಲಿಯಿಂದ ಇತ್ತೀಚೆಗೆ ಹೆಚ್ಚು ಹೃದಯಾಘಾತಗಳು ಆಗ್ತಾ ಇದೆ ಅಂತ. ಪ್ರಮುಖವಾಗಿ 45 ವರ್ಷಕ್ಕಿಂತ ಕಡಿಮೆ ಇರುವಂತಹ ವಯೋಮಾನದವರ ಮೇಲೆ ಈ ಒಂದು ಅಧ್ಯಯನವನ್ನ ನಡೆಸಿರುವಂಥದ್ದು. 200ಕ್ಕೂ ಹೆಚ್ಚು ಪುರುಷರು ಹಾಗೆ ಮಹಿಳೆಯರು, ಒಂದು 40-45 ಮಹಿಳೆಯರನ್ನ ಅಧ್ಯಯನಕ್ಕೆ ಒಳಪಡಿಸಿ ಈ ಒಂದು ರಿಪೋರ್ಟ್ನ ರೆಡಿ ಮಾಡಿದ್ದಾರೆ. ಪ್ರಮುಖವಾಗಿ ಅವರಿಗೆ ಒತ್ತಡ, ಮಧುಮೇಹ ಜೊತೆಗೆ ಬೇರೆ ಬೇರೆ ರೀತಿಯ ಒಂದಿಷ್ಟು ಲೈಫ್ ಸ್ಟೈಲ್ ಕಾಯಿಲೆಗಳಿಂದ ಹೃದಯಾಘಾತ ಆಗ್ತಾ ಇದೆ ಅನ್ನೋ ವಿಚಾರವನ್ನ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಪ್ರಮುಖವಾಗಿ ಸಕ್ಕರೆ ಮತ್ತೆ ಉಪ್ಪಿನ ಅಂಶದ ಹೆಚ್ಚಳದಿಂದನೂ ಕೂಡ ಹೃದಯದ ಮೇಲೆ ಸಾಕಷ್ಟು ಪರಿಣಾಮಗಳು ಬೀಳ್ತಾ ಇದೆ. ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಏನ್ ಕರಿತೀವಿ, ಅದು ಇದರಿಂದನೇ ಜಾಸ್ತಿ ಆಗ್ತಾ ಇರುವಂತದ್ದು. ಅಂದ್ರೆ ದೇಹಕ್ಕೆ ಸೋಡಿಯಂ ಅಗತ್ಯ ಇದೆ, ಆದ್ರೆ ನಾವು ಸೇವಿಸುವಂತಹ ಪದಾರ್ಥಗಳಿಂದ ಇತ್ತೀಚೆಗೆ ಅದು ಜಾಸ್ತಿಯಾಗಿ ಅದರಿಂದ BP ಬಂದು ಮತ್ತೊಂದ್ ಕಡೆ ಅತಿಯಾದಂತಹ ಸಕ್ಕರೆ ಅಂಶ, ಅದು ಸ್ವೀಟ್ಸ್ ಇರ್ಬೋದು ಅಥವಾ ಬೇಕರಿ ಪದಾರ್ಥಗಳಿರ್ಬೋದು, ಹಸುವಾದ್ರೆ ಸಾಕು ನಾವು ಬೇಕರಿ ಪದಾರ್ಥಗಳನ್ನ ಇತ್ತೀಚೆಗೆ ಸೇವನೆ ಮಾಡ್ತಾ ಇದೀವಿ. ಅದರಿಂದನೂ ಕೂಡ ಸಾಕಷ್ಟು ರೀತಿಯ ದುಷ್ಪರಿಣಾಮಗಳು ದೇಹದ ಮೇಲೆ ಬೀರ್ತಾ ಇದೆ. ಒಂದ್ ಕಡೆ ಗೊತ್ತಿಲ್ಲದೆ ಡಯಾಬಿಟಿಸ್ ಬರ್ತಾ ಇದೆ, ಮತ್ತೊಂದ್ ಕಡೆ ಹೈಪರ್ ಟೆನ್ಷನ್ ಕೂಡ ಬರ್ತಾ ಇದೆ. ಎಷ್ಟೋ ಜನಕ್ಕೆ ಇದು ಎಂಡ್ ಸ್ಟೇಜ್ ವರೆಗೂ ಗೊತ್ತೇ ಆಗೋದಿಲ್ಲ ತಮಗೆ BP ಇದೆ, ಡಯಾಬಿಟಿಕ್ ಇದೆ ಅಂತ ಹೇಳಿ. ಹಾಗಾಗಿ ಕಾಲಕ್ಕೆ ವಾರ್ಷಿಕವಾಗಿ ದೇಹದ ಒಂದು ತಪಾಸಣೆಯನ್ನ ಮಾಡಿಸ್ಬೇಕು. ಪ್ರಮುಖವಾಗಿ 45 ವರ್ಷ ಮೇಲ್ಪಟ್ಟಂತಹ ಮಹಿಳೆಯರು ವಾರ್ಷಿಕ ಹೃದಯದ ಚೆಕಪ್ ಮಾಡಿಸಬೇಕು. 35 ವರ್ಷ ಮೇಲ್ಪಟ್ಟಂತಹ ಪುರುಷರು ಕೂಡ ವಾರ್ಷಿಕವಾಗಿ ಹೃದಯಾಘಾತದ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತಹ ತಪಾಸಣೆಯನ್ನ ಮಾಡಿಸಬೇಕಾಗುತ್ತೆ. ಅದು ECG ಇರ್ಬೋದು ಅಥವಾ ಒಂದು ಬೇರೆ ರೀತಿಯ ಅಂದ್ರೆ ಅದರ ಪ್ಯಾಕೇಜ್ ಬರುತ್ತೆ, ಅದನ್ನ ಮಾಡಿಸಿದ್ರೆ ಸೇಫ್ ಅನ್ನೋ ಒಂದು ವಿಚಾರವನ್ನ ಕೂಡ ಈಗಾಗಲೇ ತಜ್ಞರು ಹೇಳಿರುವಂತದ್ದು. ಸೊ ನಾನಾ ಕಾರಣಗಳಿದೆ, ಆದ್ರೆ ಸ್ಪಷ್ಟವಾಗಿ ತಜ್ಞರು ಹೇಳಿರುವಂತದ್ದು ಕೋವಿಡ್ ಆಗ್ಲಿ ಕೋವಿಡ್ ಲಸಿಕೆಯಿಂದಾಗ್ಲಿ ಹೃದಯಾಘಾತ ಆಗ್ತಾ ಇಲ್ಲ. ಜನರ ಜೀವನ ಶೈಲಿ, ಆಹಾರ ಕ್ರಮದಿಂದ ಹೃದಯಾಘಾತಗಳ ಆಗ್ತಾ ಇದೆ. ಹಾಗಾಗಿ ಯುವಕರು ಇದರ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕು. ಮುಖ್ಯವಾಗಿ ಧೂಮಪಾನ, ಮದ್ಯಪಾನದಿಂದನೂ ಕೂಡ ಹೃದಯಾಘಾತಗಳು ಆಗ್ತಾ ಇದೆ. ಇತ್ತೀಚೆಗೆ ಪಾರ್ಟಿ ಟ್ರೆಂಡ್ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆರಂಭವಾಗಿರುವಂತದ್ದು. ಲೇಟ್ ನೈಟ್ ಪಾರ್ಟೀಸ್ ಮಾಡುವಂತದ್ದು, ಸರಿಯಾದಂತಹ ನಿದ್ರೆಯನ್ನ ಮಾಡದೇ ಇರುವಂತದ್ದು. ಒಬ್ಬ ಮನುಷ್ಯನಿಗೆ ಕನಿಷ್ಠ ಪಕ್ಷ 7 ಗಂಟೆ ಆದ್ರೂ ನಿದ್ರೆ ಬೇಕಾಗುತ್ತೆ, ಆದ್ರೆ ಲೇಟ್ ಮಲಗುವಂತದ್ದು, ಬೇಗ ಏಳುವಂತದ್ದು, ಸರಿಯಾಗಿ ನಿದ್ರೆ ಕೂಡ ಆಗ್ತಾ ಇಲ್ಲ. ಅದರ ಮೇಲೆ ಈ ಪಾರ್ಟಿ ರೀತಿಯಲ್ಲಿ ಎಲ್ಲರೂ ಕೂಡ ವರ್ತಿಸ್ತಾ ಇರೋದ್ರಿಂದ ಇದು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ ಅನ್ನೋ ಒಂದು ವಿಚಾರವನ್ನ ಕೂಡ ಬಹಿರಂಗಪಡಿಸಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ದೀಪ್ತಿ ಮಾಹಿತಿಗಾಗಿ. ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇರೋ ಹಿನ್ನೆಲೆ ಮತ್ತೆ ಸಾವಿನ ಸಂಖ್ಯೆ ಹೆಚ್ಚು ಕೂಡ ಆಗ್ತಾ ಇದೆ. ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹೊಳೆ ನರಸೀಪುರದ 44 ವರ್ಷದ ಆನಂದ್ ಇದೇ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಐಚನಹಳ್ಳಿಯ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿದ್ದಂಥವರು ಆನಂದ್. ಹಾಸನ ಜಿಲ್ಲೆಯಲ್ಲಿ ಈ ರೀತಿ ಹೃದಯ ಜನರ ಜೀವವನ್ನ ಹಿಂಡ್ತಾ ಇದೆ. ಇಲ್ಲಿವರೆಗೆ ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ 33 ವೀಕ್ಷಕರೇ. ಹಾಸನ ಜಿಲ್ಲೆಯೊಂದರಲ್ಲೇ 33ಕ್ಕೂ ಹೆಚ್ಚು ಬಲಿಯಾಗಿದೆ ಇದೇ ಹಾರ್ಟ್ ಅಟ್ಯಾಕ್ಗೆ. ಇಷ್ಟೆಲ್ಲ ಅವಾಂತರಗಳಾದರೂ ಕೂಡ ಉಸ್ತುವಾರಿ ಸಚಿವರು ಹಾಸನಕ್ಕೆ ಹೋಗೋದಿರಲಿ, ಈ ಬಗ್ಗೆ ತುಟಿ ಪಿಟಕ್ಕಂದಿದ್ದಿಲ್ಲ. ಇದನ್ನ ಪ್ರಶ್ನೆ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಉಸ್ತುವಾರಿ ಸಚಿವರೇ ಎಲ್ಲಿದ್ದೀರಿ ಅಂತ ಪ್ರಶ್ನೆ ಮಾಡಿದವರು ನಾವು. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ಉಸ್ತುವಾರಿ ಸಚಿವರು ಈಗ ಹಾಸನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ರಾಜಣ್ಣ ಸಾಹೇಬರು KPCC ಅಧ್ಯಕ್ಷ ಆಗೋದ್ರ ಬಗ್ಗೆ ಮಾತಾಡ್ತಾರೆ, ಸಚಿವ ಸ್ಥಾನ ಬಿಟ್ಟು ಕೊಡೋದ್ರ ಬಗ್ಗೆ ಮಾತಾಡ್ತಾರೆ, ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಮಾತಾಡ್ತಾರೆ. ಆದ್ರೆ ಅವರಿಗೆ ಉಸ್ತುವಾರಿ ಜವಾಬ್ದಾರಿ ವಹಿಸಿರುವ ಹಾಸನ ಜಿಲ್ಲೆಯ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ. ಇದನ್ನ ಪ್ರಶ್ನೆ ಮಾಡಿದ್ದು ನಾವು. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ರಾಜಣ್ಣ ಇವತ್ತು ಹಾಸನಕ್ಕೆ ಹೋಗ್ತಿದ್ದಾರೆ, ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈಗ ಭೇಟಿಯನ್ನ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಗೆ KN ರಾಜಣ್ಣ ಆಗಮಿಸಿದ್ದಾರೆ. KN ರಾಜಣ್ಣ DHO ಅವರ ಜೊತೆ ಕೂತ್ಕೊಂಡು ಸಭೆಯನ್ನ ಮಾಡಲಿಕ್ಕಿದ್ದಾರೆ. ಈ ಸಭೆಯಲ್ಲಿ ಎಲ್ಲ THOಗಳು ಕೂಡ ಭಾಗಿಯಾಗಬೇಕು, ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಜಿಲ್ಲಾಡಳಿತದ ಜೊತೆಗೆ, ಆರೋಗ್ಯ ಅಧಿಕಾರಿಗಳ ಜೊತೆಗೆ
ತಾಲೂಕಾ ಹೆಲ್ತ್ ಆಫೀಸರ್ಸ್ ಜೊತೆಗೆ ಉಸ್ತುವಾರಿ ಸಚಿವ ರಾಜಣ್ಣ ಅವರು ಇವತ್ತು ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಈಗಾಗಲೇ ಹಾಸನ ಜಿಲ್ಲೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ ರಾಜಣ್ಣ ಅವರು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಖುಷ್ವಂತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಖುಷ್ವಂತ್, ರಾಜಣ್ಣ ಅವರ ಇವತ್ತಿನ ವೇಳಾಪಟ್ಟಿ ಏನು, ಏನೇನು ಸಭೆಯನ್ನು ನಡೆಸ್ತಾರೆ, ಸಭೆಯಿಂದ ನಾವು ಏನೇನು ನಿರೀಕ್ಷೆ ಮಾಡಬಹುದು? ಶ್ರೀಪಾದ್ ಪಾಟೀಲ್ ಹಾಸನಕ್ಕ ಉಸ್ತುವಾರಿ ಸಚಿವ KN ರಾಜಣ್ಣ ಹಾಸನದಲ್ಲಿ ಈಗಾಗಲೇ ಸರಣಿ ಹೃದಯಾಘಾತಗಳು ಆದ್ರೂ ಕೂಡ ಈ ತರ ಘಟನೆಗಳು ನಡೆದ್ರೂ ಕೂಡ ಹಾಸನಕ್ಕೆ 2 ತಿಂಗಳಿಂದ ಬಂದಿಲ್ಲ ಅನ್ನುವಂತಹ ಒಂದು ಕೂಗೇದಿತ್ತು. ಇದನ್ನ ಮೊನ್ನೆ ಅಷ್ಟೇ ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನ ಮಾಡಿತ್ತು. ಈ ಎಲ್ಲ ಬೆನ್ನ ಹಿನ್ನೆಲೆಯಲ್ಲಿ ಇಂದು ಹಾಸನ ಉಸ್ತುವಾರಿ ಸಚಿವ ರಾಜಣ್ಣ ಆಗಮಿಸಿರುವಂತದ್ದು. ಹಾಗೆ ಮುಖ್ಯವಾಗಿ ಇವತ್ತು ಕೂಡ ಆನಂದ್ ಅಂತಕ್ಕಂತಹ ಹೊಳೆನರಸೀಪುರದ ವ್ಯಕ್ತಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹಾಗೆ ಇವತ್ತು ಹಾಸನದ ಚನ್ನರಾಯಪಟ್ಟಣದ IBಯಲ್ಲಿ ಹಾಸನದ ಉಸ್ತುವಾರಿ ಸಚಿವ ರಾಜಣ್ಣ ಅವರು ಹಾಸನದಲ್ಲಿ ನಡೆದ ಸರಣಿ ಹೃದಯಾಘಾತ ಪ್ರಕರಣ ಏನಿದೆ, ಈ ಪ್ರಕರಣಗಳ ಮರಣಕ್ಕೆ ಕಾರಣ ಏನು ಎಂಬ ಒಂದು ವಿಚಾರವಾಗಿ, ಅಂದ್ರೆ ಈ ಸಾವಿಗೆಲ್ಲ ನಿಜವಾದ ಕಾರಣ ಏನು ಅನ್ನುವ ಮರಣದ ವಾಸ್ತವತೆ ಏನು ಅನ್ನೋದ್ರ ಬಗ್ಗೆ ಒಂದು ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ. ಆ ಸಭೆಗೆ ಈಗಾಗಲೇ ಚಂದ್ರಪಟ್ಟಣ ಶಾಸಕ ಬಾಲಕೃಷ್ಣ ಅವರಿದ್ದಾರೆ, ಜೊತೆಗೆ ಹಾಸನದ DC ಲತಾಕುಮಾರಿ ಅವರಿದ್ದಾರೆ, ಹಾಗೂ ಹಾಸನದ ಜಿಲ್ಲಾ ಆರೋಗ್ಯಾಧಿಕಾರಿಯಾದಂತಹ ಡಾಕ್ಟರ್ ಅನಿಲ್ ಮತ್ತು ಇತರೆ THOಗಳು ತಾಲೂಕು ಇವರು ಕೂಡ ಈಗಾಗಲೇ ಬಂದಿರುವಂತದ್ದು. ಮುಖ್ಯವಾಗಿ ಈ ಸಭೆಯಲ್ಲಿ ಹಾಸನದಲ್ಲಿ ನಡೆಯುತ್ತಿರುವಂತಹ ಹೃದಯಾಘಾತ ಪ್ರಕರಣಗಳೇನಿದೆ, ಈ ಪ್ರಕರಣಗಳ ಸಾವಿಗೆ ಕಾರಣ ಏನು, ಅಥವಾ ಅವ್ರೇನಾದ್ರೂ ಬೇರೆ ಕಾರಣಗಳಿಂದಾಗಿ ಅವರಿಗೆ ಹೃದಯಾಘಾತ ಆಗಿತ್ತಾ ಅಥವಾ ಏನು ಅನ್ನೋ ಬಗ್ಗೆ ಒಂದು ಅಧಿಕಾರಿಗಳ ಸಭೆಯನ್ನ ತೆಗೆದು ಮಾಹಿತಿಯನ್ನ ತೆಗೆದುಕೊಳ್ಳಿದ್ದಾರೆ. ಜೊತೆಗೆ ಈಗಾಗಲೇ ಸಮಿತಿ ಏನ್ ರಚನೆ ಆಗಿದೆ, ಹಾಸನದಲ್ಲಿ ಹೃದಯಾಘಾತ ಸಾವಿಗೆ ಕಾರಣಗಳೇನು ಅನ್ನುವಂತಹ ಒಂದು ಸಮಿತಿ ವರದಿಯನ್ನ ರೆಡಿ ಮಾಡ್ಲಿಕ್ಕೆ ಈಗಾಗಲೇ ಹಾಸನ DC ಅವರು ಕೂಡ ಸೂಚಿಸಿದ್ದಾರೆ. ಈ ವರದಿ ಕೂಡ ನಾಳೆ ಹೊರಬೀಳಲಿದೆ. ಒಟ್ಟಾರೆಯಾಗಿ ಈ ಎಲ್ಲಾ ಹಿನ್ನೆಲೆಯಲ್ಲಿ ಈ ಒಂದು ಉಸ್ತುವಾರಿ ಸಚಿವರ ಸಭೆಯು ಒಂದು ಮುಖ್ಯ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದಾಗಿದೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಭರಿತ ಮಾತುಗಳನ್ನ ಆಡಿದ್ದಾರೆ. ಕಾರಣ, ಕೋವಿಡ್ ವ್ಯಾಕ್ಸಿನ್ ವಿರುದ್ಧ ಸಿಎಂ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಸುಳ್ಳು ಸುದ್ದಿ ಹಬ್ಬಿಸುತ್ತಿರುವಂತ ಸಿದ್ದರಾಮಯ್ಯ ವಿರುದ್ಧ ಕೇಸ್ ಹಾಕಬೇಕು ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಸಿಎಂ ಮೇಲೇನೆ ಫಸ್ಟ್ ಕೇಸ್ ಹಾಕಬೇಕು, ಕಾರಣ ಅವರು ಸುಳ್ಳು ಸುದ್ದಿಯನ್ನ ಹರಡ್ತಾ ಇದ್ದಾರೆ. ಕೋವಿಡ್ ಲಸಿಕೆ ವ್ಯಾಕ್ಸಿನ್ ಇಂದ ಸಾವನ್ನಪ್ತಾ ಇದ್ದಾರೆ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ಹಿಂಗೇನಾದ್ರೂ ವ್ಯಾಕ್ಸಿನ್ ಇಂದ ಸಾವು ಆಗೋದಿದ್ರೆ ದೇಶದಲ್ಲಿ ಆಗ್ಬೇಕಾಗಿತ್ತು. ಹಾಸನದಲ್ಲಿ ಮಾತ್ರ ಕೋವಿಡ್ ವ್ಯಾಕ್ಸಿನ್ ಕೊಟ್ಟಿದ್ದಾರಾ, ಅಲ್ಲಿ ಯಾಕೆ ಆಗ್ಬೇಕಾಗಿತ್ತು? ಎಲ್ಲದಕ್ಕೂ ಕೇಂದ್ರದ ಸಿಎಂ ಬೊಟ್ಟು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇನ್ನ ಕಾನೂನು ರೀತಿಯ ಕೇಸ್ ಹಾಕೋದಾದ್ರೆ ಮೊದಲು ಸಿದ್ದರಾಮಯ್ಯ ವಿರುದ್ಧನೇ ಕೇಸ್ ಹಾಕಬೇಕು ಅಂತ ಆರ್ ಅಶೋಕ್ ಹೆಂಡ ಕಾರಿದ್ದಾರೆ. ನಮ್ಮ ಜೊತೆಲಿ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಕೋವಿಡ್ದಿಂದನೇ ಹಾಸನದಲ್ಲಿ ಹೃದಯಾಘಾತ ಆಗೋದಕ್ಕೆ ಕಾರಣ ಅನ್ನೋಂಥ ಮಾತನ್ನು CM ಅವರು ಹೇಳ್ತಾ ಇದ್ದಾರೆ. ನಿಜಕ್ಕೂ ಸತ್ಯನಾ ಅಂತ? ಈಗಾಗಲೇ ಕೇಂದ್ರದ ಸಚಿವರು ಮತ್ತು ಕೇಂದ್ರದ ಆರೋಗ್ಯ ಇಲಾಖೆ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೋವಿಡ್ ಲಸಿಕೆಯಿಂದ ಈ ಥರ ಹೃದಯಾಘಾತ ಆಗಿರೋ ಅಂಥದ್ದು ಮಾಹಿತಿ ತಪ್ಪು ಅಂಥೇಳಿ ಕೇಂದ್ರದ ಆರೋಗ್ಯ ಇಲಾಖೆಯನ್ನು ಕೊಟ್ಬಿಟ್ಟಿದೆ. ಸಿದ್ದರಾಮಯ್ಯನವ್ರಿಗೆ ಸ್ವಲ್ಪ ಜ್ಞಾನ ಇದ್ದಿದ್ದರೆ ಎಲ್ಲೋ ಮರವು ಜಾಸ್ತಿ ಇರಬೇಕು ಅವ್ರಿಗೆ. ಹಂಗಾಗಿದ್ರೆ ಇಡೀ ದೇಶದಲ್ಲಿ ಆಗಬೇಕಾಯಿತು. ಎಲ್ಲ ಕಡೆ ಇಡೀ ದೇಶದಲ್ಲಿ ಹೃದಯಾಘಾತಗಳು ಸರಣಿ ರೀತಿ ಆಗಬೇಕಾಯಿತು. ಬೇಡ, ದೇಶದಲ್ಲಿ ಬೇಡ, ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಆಗಬೇಕಾಯಿತು, ಬೆಂಗಳೂರಲ್ಲಿ ಆಗಬೇಕಾಯಿತು, ಎಲ್ಲ ಇಲ್ಲೇ ಹಾಸನದಲ್ಲಿ ಮಾತ್ರ ಆಗ್ತಾ ಇದೆ ಅಂದರೆ ಹಾಸನದಲ್ಲಿ ಮಾತ್ರ ಕೋವಿಡ್ ವ್ಯಾಕ್ಸಿನ್ ಕೊಟ್ರಾ? ಇಡೀ ದೇಶದಲ್ಲಿ ಕೊಟ್ಟಿದ್ದಾರೆ. ಅದರಿಂದ ಈಗ ಸಿದ್ದರಾಮಯ್ಯ ಹೇಳಿರೋ ಅಂಥದ್ದು ಅಪ್ಪಟ ಸುಳ್ಳು. ಅಲ್ಲಿ ಈಗ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಾಯಿತು, ಕಂಟಿನ್ಯೂಸ್ ಸರಣಿ ರೀತಿ ಆಯಿತು. ಏನು ಕಾರಣ ಅದಕ್ಕೆ? ಅದನ್ನು ಹುಡ್ಕೋದ್ರ ಬಿಟ್ಬಿಟ್ಟು ಏನೋ ತಪ್ಪಿಸ್ಕೊಳಕ್ಕೆ ಏನೋ ಕೇಂದ್ರ ಸರ್ಕಾರದ ಮೇಲೆ, ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ, ಹಣ ಬಂದಿಲ್ಲ ಅಂದರೆ ಕೇಂದ್ರ ಸರ್ಕಾರ, ಅಭಿವೃದ್ಧಿ ಆಗಿಲ್ಲ ಅಂದರೆ ಕೇಂದ್ರ ಸರ್ಕಾರ,
ಈ ಥರ ಹೃದಯಾಘಾತ ಆದರೂ ಅದಕ್ಕೂ ಕೇಂದ್ರ ಸರ್ಕಾರ, ಸಿದ್ದರಾಮಯ್ಯನವ್ರ ಚಾಳಿ ಇದು, ಕೇಂದ್ರ ಸರ್ಕಾರವನ್ನು ಬೈಯೋದು ಚಾಳಿ, ಅದನ್ನು ಮುಂದುವರಿಸ್ತಾ ಇದ್ದಾರೆ. ಸರ್, ಸುಳ್ಳು ಹೇಳಿದವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಆಗಾಗ ಹೇಳ್ತಾ ಇದ್ರಿ. ಸೊ ಹಾಗಾಗಿ ಸಿದ್ದರಾಮಯ್ಯನವರೇ ಸುಳ್ಳು ಹೇಳಿದ್ರ ಅನ್ನೋಂಥದ್ದು ಏನಾದರೂ ಆಗ್ರಹ ಮಾಡ್ತೀರಾ ಅಂತ? ಸುಳ್ಳು ನೋಡಿ, ಈಗ ಕೇಂದ್ರ ಸರ್ಕಾರ ಸ್ಪಷ್ಟನೆ ಮಾಡಿದ್ಮೇಲೆ, ಆರೋಗ್ಯ ಇಲಾಖೆ ಮಾಡಿದ್ಮೇಲೆ, ಸಿದ್ದರಾಮಯ್ಯ ಹೇಳೋ ಸುಳ್ಳಾದ ಮೇಲೆ ಇವ್ರು ಕಾನೂನು ತತ್ತಾ ಇದ್ದಾರಲ್ಲ, ಹಂಗೆ ನೋಡೋಕೆ ಹೋದರೆ ಸಿದ್ದರಾಮಯ್ಯನವ್ರ ಮೇಲೆ ಫಸ್ಟ್ ಕೇಸು, ಇವ್ರ ಮೇಲೆ ಸುಳ್ಳಿನ ಸರ್ದಾರ ಅಂತೇಳಿ ಇವ್ರ ಮೇಲೆ ಫಸ್ಟ್ ಕೇಸ್ ಹಾಕಬೇಕು. ಅದು ಆಗ್ರಹವನ್ನು ಮಾಡ್ತೀನಿ ನಾನು. ಸರ್, ಹಾಸನಕ್ಕೆ ಹೋಗಿ ತಾವೇನಾದರೂ ಭೇಟಿ ಕೊಟ್ಟು ನಿಜಕ್ಕೂ ಕಾರಣ ಏನು ಅನ್ನೋಂಥದ್ದು ಏನಾದರೂ ಪರಿಶೀಲನೆ ಮಾಡ್ತೀರಾ? ಸೋಮವಾರ ನಾನು ಭೇಟಿ ಮಾಡ್ತೀನಿ. ಭೇಟಿ ಮಾಡಿ ಹೋಗಿ ಅಲ್ಲಿ ಆರೋಗ್ಯ ಇಲಾಖೆ ಇರ್ಬೋದು, ಅಲ್ಲಿನ ಆಸ್ಪತ್ರೆಗೆ ಭೇಟಿ ಮಾಡಿ ಅಲ್ಲಿ ಏನು ನಿಜವಾದ ಕಾರಣ ಏನಿದೆ ಅಂತೇಳಿ ಡಾಕ್ಟರ್ಗಳಿಂದ ಮಾಹಿತಿ ಪಡೆದು ಸರ್ಕಾರಕ್ಕೆ ಬಿಸಿ ಮುಟ್ಟೋ ಕೆಲಸವನ್ನು ಮಾಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವ್ರ ಮಾತು. ಕ್ಯಾಮ್ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಒಳ ಮೀಸಲಾತಿಯ ಸಮೀಕ್ಷೆ ಲಡಾಯಿ ಜೋರಾಗಿದೆ. ಬಿಬಿಎಂಪಿಯಿಂದ ಕಾಟಾಚಾರಕ್ಕೆ ಸರ್ವೆ ನಡೀತಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಹಂತ ಹಂತವಾಗಿ ಇವರ ಕಳ್ಳಾಟಗಳು ಬಯಲಾಗ್ತಾ ಇದೆ. ಬಯಲು ಮಾಡ್ತಾ ಇರೋದು ನಿಮ್ಮ ರಿಪಬ್ಲಿಕ್ ಕನ್ನಡ. ಕೇವಲ ನಾಮಕೆ ವಾಸ್ತೆ ಸ್ಟಿಕ್ಕರ್ ಅಂಟಿಸಿದ್ದಾರೆ ವೀಕ್ಷಕರೇ. ಸ್ವತಃ ಮನೆಯವರೇ ಆಚೆ ಬಂದು ಹೇಳ್ತಾ ಇದ್ದಾರೆ, ನಮ್ಮ ಮನೆಗೆ ಬಂದ್ರು ಸರ್ವೆ ಮಾಡಲಿಲ್ಲ, ಗೇಟ್ಗೆ ಅಂಟಿಸಿ ಹೋಗ್ಬಿಟ್ಟಿದ್ದಾರೆ, ಅಧಿಕಾರಿಗಳು ಯಾರು ಪ್ರಶ್ನೆ ಮಾಡಿಲ್ಲ ಅನ್ನುವಂಥದ್ದು ನೇರ ಮತ್ತು ಗಂಭೀರ ಆರೋಪ ಆಗಿದೆ. ಸೊ ಇವರ ಲಡಾಯಿ ಯಾವ ರೀತಿ ಇದೆ, ಇವರು ಯಾವ ರೀತಿ ಕೆಲಸ ಮಾಡಿದ್ದಾರೆ, ಇವರ ಕಳ್ಳಾಟ ಕಾಟಾಚಾರ ಒಂದೊಂದೇ ಬಹಿರಂಗ ಆಗ್ತಾ ಇದೆ. ನಾಮಕೆ ವಾಸ್ತೆ ಇದಕ್ಕೆ ಕೋಟಿ ಕೋಟಿ ಖರ್ಚು ಬೇರೆ. ಎಷ್ಟು ನಾಮಕೆ ವಾಸ್ತೆ ಅಂದ್ರೆ ತಳ್ಳೋ ಗಾಡಿಗೂ ಸ್ಟಿಕ್ಕರ್ ಅಂಟಿಸಿದಾರ್ರಿ. ತಳ್ಳೋ ಗಾಡಿ, ಆ ತರಕಾರಿ, ಹಣ್ಣು ಹಂಪಲು, ಕಡಲೆ ಬೀಜ ಇವನ್ನೆಲ್ಲ ತೊಗೊಂಡು ಹೋಗ್ತಿರ್ತಾರಲ್ಲ, ಅಂಥ ಗಾಡಿ ಮೇಲೆ ಈ ಮನೆಯ ಸರ್ವೆ ಮುಗಿಸಿದೀವಿ ಅಂತ. ಅವನಿಗೆ ರಾತ್ರಿ ಕುಡಿದಿದ್ದು ಕಡಿಮೆ ಆಗಿತ್ತೋ ಇಲ್ವೋ, ಅದನ್ನ ಮನೆ ಅನ್ಕೊಂಡ್ಬಿಟ್ನೋ ಏನು, ಅದ್ರ ಮೇಲೆ ಹೋಗಿ ಆ ಸ್ಟಿಕ್ಕರನ್ನು ಅಂಟಿಸಿದಾನೆ. ಈ ರೀತಿ ಕಳ್ಳಾಟ ಮಾಡೋರನ್ನ ಜನ ಹೆಂಗೆ ಓಡಾಡಿಸಿ ಹೊಡಿಬೇಕು ಅಂತಂದರೆ, ಆ ಸ್ಟಿಕ್ಕರ್ ಅಂಟಿಸಿದವನ ಹಣೆಗೆ ಅಂಟಿಸಿ ಕಳಿಸ್ಬೇಕು ಈ ಸ್ಟಿಕ್ಕರ್ನ. ಈ ಮನೆಯ ಸಮೀಕ್ಷೆ ಪೂರ್ಣ ಆಗಿದೆ ಅಂತ ಆ ತಳ್ಳೋ ಗಾಡಿಗೆ ಅಂಟಿಸಿದ್ದಾರೆ ನೋಡ್ರಿ. ಇಷ್ಟೇ ವೀಕ್ಷಕರೇ, ಬಹಳ ಗಂಭೀರವಾದಂಥ ವಿಚಾರ ಇದು. ಇದಕ್ಕೆ ಇವರು ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ. ಇದಕ್ಕೆ ಅವರು ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ. ಈ ರೀತಿ ಕೆಲಸ ಮಾಡೋದಕ್ಕ ಮನೆಗಳಿಗೆ ಅಂಟಿಸಿದ್ದಾರೆ. ಅಲ್ಲಿ ಯಾರನ್ನು ಪ್ರಶ್ನೆ ಮಾಡಿಲ್ಲ. ಎಷ್ಟು ಜನ ಇದ್ದೀರಿ ನೀವು, SC ST ಕ್ಯಾಟಗರಿಗೆ ಸಂಬಂಧಪಟ್ಟವರ, ಏನು ಪ್ರಶ್ನೆ ಇಲ್ಲ. ಈಗ ತಳ್ಳೋ ಗಾಡಿಗೆ ಅಂಟಿಸೋಗಿದ್ದಾರೆ ಅಂತಂದ್ರೆ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಇವ್ರನ್ನ ಚೀತು ಅಂತ ಉಗಿಬಾರ್ದ? ಇವ್ರ ಅಪ್ಪನ ಮನೆ ದುಡ್ಡಲ್ಲ, ಖರ್ಚು ಮಾಡಿರೋದು ನಾವು ತೆರಿಗೆಯಿಂದ ತುಂಬಿರುವ ಹಣ. ಅದಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿ ಸರ್ವೆ ಮಾಡ್ತಾರೆ. ಸರ್ವೆಯಲ್ಲಿಯೂ ಈ ರೀತಿಯ ಭಂಡತನ. ಇವರಿಗೆ ಮನುಷ್ಯತ್ವ ಅನ್ನುವಂಥದ್ದು ಇದೆಯಾ? ಮನೆಗಳಿಗೆ, ಮನೆಯ ಗೇಟ್ಗಳಿಗೆ, ಗೋಡೆಗಳಿಗೆ ಸ್ಟಿಕ್ಕರನ್ನು ಅಂಟಿಸಿದ್ದಾರೆ. ನಾವು ಕೂಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದಾಗ ವೀಕ್ಷಕರೇ 10 ಸೆಕೆಂಡಲ್ಲಿ 4-5 ಮನೆಗಳ ಸರ್ವೆಯನ್ನು ಇವರು ಮುಗಿಸ್ತಾರೆ. ಯಾವ ರೀತಿ? ಈ ರೀತಿಯ ಜೆರಾಕ್ಸ್ ಕಾಪಿಯನ್ನು ತಗೊಳ್ಳೋದು, ಟಕ 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 ಅಂತ ಅಂಟಿಸಿ ಹೋಗ್ಬಿಡೋದು. ನಾವು ಆ ಮನೆಯವ್ರಿಗೆ ಹೋಗಿ ಪ್ರಶ್ನೆ ಮಾಡಿದಾಗ, ಸಾರ್ ಯಾರೂ ಬರಲಿಲ್ಲ, ಯಾರು ಪ್ರಶ್ನೆ ಮಾಡಲಿಲ್ಲ, ನಮ್ಮ ಮನೆ ಬಾಗಿಲಿದಾಗ ನಾವು ನೋಡ್ತೀವಿ ಸಮೀಕ್ಷೆ ಮಾಡಿದ್ದೀವಿ ಅಂತ ಗೋಡೆಗೆ ಈ ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ. ಇವರ ಬೇಜವಾಬ್ದಾರಿತನಕ್ಕೆ, ನಾಚಿಕೆ ಇಲ್ಲದ ಕೆಲಸಕ್ಕೆ ಉದಾಹರಣೆಯನ್ನ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ವೀಕ್ಷಕರೇ. ಇವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತಂದ್ರೆ, ತಳ್ಳೋ ಗಾಡಿಗೆ ಸಮೀಕ್ಷೆಯನ್ನ ಮುಗಿಸಿದೀವಿ ಈ ಮನೆಯದು ಅಂತ ಅಂಟಿಸಿದ್ದಾರೆ ನೋಡಿ. ಮಾನ ಮರ್ಯಾದೆ ಇದೆ ಅನ್ರಿ. ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಿಮ್ಮನೆ ದುಡ್ಡಾಗಿದ್ರೆ ಇಷ್ಟು ಮಾಡ್ತಿದ್ರ ನೀವು? ಒಂದು ನಿಯತ್ ಬೇಡನ್ರಿ, ತಗೊಳ್ಳೋ ದುಡ್ಡಿಗೆ ನಿಯತ್ ಬೇಡವಾ? ಕೋಟಿ ಕೋಟಿ ದುಡ್ಡನ್ನು ಖರ್ಚು ಮಾಡಿದ್ದಾರೆ. ಈ ಪೇಪರ್ಸ್ ಇದೆಯಲ್ಲ, ಇದಕ್ಕೆ 50 ಲಕ್ಷ ಖರ್ಚು ಮಾಡಿದ್ದಾರೆ. ಅಂಟ್ಸೋರ್ಗೆ ಎಷ್ಟು ಕೊಟ್ಟಿದ್ದಾರೆ ಹೇಳಿ? 2,75,00,000. ಹೋಗ್ಲಿ, 1,75,00,000 ತಗೊಳ್ರಿ. ಇಡೀ ಬೆಂಗಳೂರಲ್ಲಿ ಅಂಟಿಸೋದಕ್ಕೆ, ಈ ರೀತಿಯ ಕಳ್ಳಾಟ ಕೆಲಸ ಮಾಡೋದಕ್ಕೆ ಇವರಿಗೆ ಹತ್ತತ್ರ 2 ಕೋಟಿ ಕೊಡಬೇಕಾ ವೀಕ್ಷಕರೇ? ಇನ್ನು ಈ ಪ್ರಿಂಟಿಂಗ್ಗೆ 2 ಕೋಟಿ ರೂಪಾಯಿ ಲೆಕ್ಕ ತೋರಿಸಿದ್ದಾರೆ. ಇದಕ್ಕೆ 2 ಕೋಟಿ ರೂಪಾಯಿ ಖರ್ಚಾಗುತ್ತಾ ವೀಕ್ಷಕರೇ? ಒಂದು A4 ಸೈಜ್ ಪೇಪರ್ ತೊಗೊಂಡೋಗಿ ಈ ರೀತಿ 3-4 ಜೆರಾಕ್ಸ್ ಅನ್ನ ತೆಗಿಬಹುದು ನಾವು. ಅದರಲ್ಲಿ ಹಗಲ್ ದರೋಡೆ ಮಾಡ್ತಾ ಇದ್ದಾರೆ. 2 ಶಾರ್ಟ್ ಫಿಲ್ಮ್ ಮಾಡಿದಾರಂತೆ ಜಾಗೃತಿ ಮೂಡಿಸೋದಕ್ಕೆ. ಅದಕ್ಕೆ ಎಷ್ಟು ಖರ್ಚು ಮಾಡಿದ್ದಾರೆ ಹೇಳಿ? 500 crore, ಅರ್ಧ ಕೋಟಿ.
ಒಂದೋ ಎರಡೋ ಕಿರುಚಿತ್ರಗಳನ್ನು ತೆಗೆಯೋದಕ್ಕೆ ₹1.5 ಕೋಟಿ ಖರ್ಚು ಮಾಡೋದಕ್ಕೆ ಸಾಧ್ಯನಾ? ಈ BBMP ಅವ್ರನ್ನ ಹೆಂಗೆ ಓಡಾಡಿಸಿ ಹೊಡಿಬೇಕು? ಇವ್ರು ಲೆಕ್ಕ ಕೊಡ್ತಾರೆ, ಕೊಟ್ಟಿ ಲೆಕ್ಕ, ಕೋಟಿ ಲೆಕ್ಕ. ಯಾರಪ್ಪನ ಮನೆ ದುಡ್ಡು? ದುಡ್ಡು ಬಂದಿದೆ ರೀ, ಖಜಾನೆ ತುಂಬಿಕೊಳ್ಳಿ. ಯಾರಪ್ಪನ ಮನೆ ದುಡ್ಡು? ಲೆಕ್ಕ ತೋರಿಸಿ ದುಡ್ಡು ಹೊಡಿರಿ. ಇದನ್ನ ಪೌರ ಕಾರ್ಮಿಕರೇ ಹೇಳಿದ್ರು. ಸರ್, ನಮ್ಮನ್ನು ಕರೆದ್ರು, ನೀವು ಈ ರೀತಿ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿ ಅಂತ ಹೇಳಿದ್ರು. ನೀವೇನಾದ್ರೂ ಸ್ಟಿಕ್ಕರ್ ಅಂಟಿಸಲಿಲ್ಲ ಅಂದ್ರೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ತಗೊಳ್ತೀವಿ, ನಿಮ್ಮನ್ನ ಕೆಲಸದಿಂದ ತೆಗೆದು ಹಾಕ್ತೀವಿ ಅಂತ ಹೇಳಿ ನಮಗೆ ಆವಾಜ್ ಹಾಕಿದ್ರು. ಹಿಂಗಾಗಿ ನಾವು ಭಯದಿಂದ ಹೋಗಿದ್ದೀವಿ ಸರ್. ರಾತ್ರಿ ಸ್ಟಿಕ್ಕರ್ ಅಂಟಿಸಿದೀವಿ ಸರ್. ನಾವು ಸ್ಟಿಕ್ಕರ್ ಅಂಟಿಸೋರು, ದುಡ್ಡು ಇವರ ಜೇಬ್ ಸೇರುತ್ತೆ. ವೆಲ್ಕಮ್ ಬ್ಯಾಕ್. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣ ಆಗಿದೆ. ಸರ್ವೆ ಮಾಡದೇ ಇದ್ರೂ ಕೂಡ ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸಿ ಹೋಗಾಗ್ತಾ ಇದೆ. ಕೆಲವು ಕಡೆ ಅಂತೂ ತಳ್ಳೋ ಗಾಡಿಗೂ ಕೂಡ ಸ್ಟಿಕ್ಕರ್ ಅನ್ನ ಅಂಟಿಸಿ ಅಧ್ವಾನ ಮಾಡಿದ್ದಾರೆ. ಇವರ ಅಧ್ವಾನದ ವರದಿ ನಿಮ್ಮ ಮುಂದೆ. ನಂಬಿಕೆ ವಾಸ್ತೆ ಸರ್ವೆ ಮಾಡೋದಿದ್ರೆ ಎಸಿ ರೂಮ್ನಲ್ಲೇ ಕುಳಿತು ಎಲ್ಲವನ್ನ ತಿದ್ದಬಹುದಿತ್ತು. ಆದರೆ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಸರ್ಕಾರ 3.6 ಕೋಟಿ ಖರ್ಚು ಮಾಡುತ್ತಿದೆ. BBMP ಸಿಬ್ಬಂದಿ ಮಾತ್ರ ಸಮೀಕ್ಷೆ ಮಾಡದೆ ಕಾಟಾಚಾರಕ್ಕೆ ಸ್ಟಿಕ್ಕರ್ ಅಂಟಿಸಿರುವುದು ಬಯಲಾಗಿದೆ. ಇದು ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವ ಸುದ್ದಿ. ಕಳ್ಳಾಟದಲ್ಲೂ PhD ಮಾಡಿಬಿಟ್ರು BBMP ಸಿಬ್ಬಂದಿ. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಕೋಟಿ ಖರ್ಚು ಮಾಡಲಾಗಿದೆ. ಇವರೆಗೂ ಬೆಂಗಳೂರಲ್ಲಿ 60ರಷ್ಟು ಕೂಡ ಸರ್ವೆ ನಡೆದಿಲ್ಲ. ಕೆಲವೆಡೆ ಸಮೀಕ್ಷೆ ಮಾಡದೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಜೊತೆಗೆ ಥಣಿಸಂದ್ರದಲ್ಲಿ ಬೇಕರಿ ಅಂಗಡಿಗಳಿಗೂ ಸಮೀಕ್ಷೆ ಪೂರ್ಣ ಎಂಬ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಜಾತಿ ಗಣತಿಗೆ ಪೌರ ಕಾರ್ಮಿಕರ ಬಳಕೆ. BBMPಯವರು ಕಳ್ಳಾಟ ಮಾಡುವುದರಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. SC ಸಮೀಕ್ಷೆಗೆ ಪೌರ ಕಾರ್ಮಿಕರನ್ನ ಬಳಸುತ್ತಿದ್ದಾರಂತೆ. ಆದರೆ ಅದೆಲ್ಲ ಸುಳ್ಳು ಅಂತಿದ್ದಾರೆ ಅಧಿಕಾರಿಗಳು. ಈ ನಮ್ಮ ಸ್ಟಿಕರಿಂಗ್ ಆ್ಯಕ್ಟಿವಿಟಿ ಇದೆಲ್ಲ, ಈ ಸ್ಟಿಕರಿಂಗ್ ಆ್ಯಕ್ಟಿವಿಟಿ ಸಲುವಾಗಿಯೇ ಒಂದು ಸೆಪ್ರೇಟ್ ಆ್ಯಪ್ ಮಾಡಲಾಗಿದೆ. ಆ ಆ್ಯಪಲ್ಲಿ ಪ್ರತಿಯೊಬ್ಬರು ಯಾರ್ಯಾರಿಗೆ ನಾವು ವೈಟ್ ಲಿಸ್ಟ್ ಮಾಡಿರ್ತೀವಿ, ಈ ಆ್ಯಪಲ್ಲಿ ಯಾರಿಗೆ ಕೂಡ ಹೋಗಿ ಸ್ಟಿಕ್ಕರ್ ಅಂಟಿಸಿ ಫೋಟೋ ತೊಗೊಳ್ಳಿಕ್ಕೆ ಬರಲ್ಲ. ಅವ್ರದ್ದು ನಂಬರ್ ವೈಟ್ ಲಿಸ್ಟ್ ಆಗಬೇಕಾಗ್ತದೆ. ಮತ್ತು ಅವ್ರ ಮನೆಗೆ ಹೋಗಿ ಅಲ್ಲಿ ಸರ್ವೆ ಆಗಿದೆಯೋ ಇಲ್ಲ ಅದನ್ನು ಖಚಿತಪಡಿಸ್ಕೊಂಡು, ಸರ್ವೆ ಆಗದೇ ಇರೋದಿದ್ದರೆ ನಮ್ಮ ಒರಿಜಿನಲ್ ಏನು ಮೇನ್ ಆ್ಯಪ್ ಇದೆ ಆ ಆ್ಯಪಲ್ಲಿ ಡೀಟೇಲ್ಡ್ ಆದ ಸರ್ವೆ ಮಾಡಬೇಕಾಗ್ತದೆ. ಒಂದು ವೇಳೆ ಸರ್ವೆ ಆಗಿರೋದಿದ್ದರೆ ಅವರು ಸ್ಟಿಕ್ಕರ್ ಅಂಟಿಸ್ತಾರೆ ಸರ್ವೆ ಆಗಿದೆ ಅಂತ. ಒಂದು ವೇಳೆ ಮನೆಯಲ್ಲಿ ಇರುವಂಥದ್ದು ಅವ್ರ ಜೊತೆ ಸಮಾಲೋಚಿಸದೆ ಯಾರೊಬ್ಬರು ಸ್ಟಿಕ್ಕರ್ ಅಂಟಿಸಿ ಅಲ್ಲಿಂದ ಹೋದರೆ ಆ ಸ್ಟಿಕ್ಕರ್ ಮೇಲೇ ನಮ್ಮ ಹೆಲ್ಪ್ಲೈನ್ ನಂಬರ್ ನೀಡಲಾಗಿರೋದಿದೆ, ಆ ಹೆಲ್ಪ್ಲೈನ್ ನಂಬರ್ ಬಳಸಬೇಕು. ಡೇಟಾ ಕಲೆಕ್ಷನ್ ಮಾಡಬೇಕಾದ್ರೆ, ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡಬೇಕಾದ್ರೆ ಏರುಪೇರು ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಎಕ್ಸಾಂಪಲ್ ನಾವು ವೋಟರ್ ಲಿಸ್ಟನ್ನು ನಾವು ಮಾಡ್ತೀವಿ. ವೋಟರ್ ಲಿಸ್ಟ್ ನಾವು ಮಾಡಬೇಕಾದ್ರಾಗ ಹಲವಾರು ಹೆಸರುಗಳು ಬಿಟ್ಟು ಹೋಗುತ್ತೆ. ಅದು ಪರಿಷ್ಕರಣೆಗೆ ನಾವು ಪಬ್ಲಿಕ್ಕಿಗೆ ಬಿಡ್ತೀವಲ್ಲ, ಅದಾದಮೇಲೆ ಮತ್ತೆ ಒಂದು ಏನು ರಿವೈಸ್ ಲಿಸ್ಟ್ ಬರ್ತದೆ, ಅದು ಪಬ್ಲಿಕ್ ಮಾಡ್ತೀವಿ. ಅದರಲ್ಲಿ ಬಿಟ್ಟು ಹೋದವ್ರು ಬರ್ತೀವಿ. ಒಂದು ಕಟ್ ಆಫ್ ಡೇಟ್ ಅಂತ ಇಟ್ಟಿರ್ತೀವಿ. ಒಂದು 2-3 ಸರಿ ಪರಿಷ್ಕರಣೆ ಆದಮೇಲೆ ವಿ ವಿಲ್ ರಿಲೀಸ್ ಫೈನಲ್ ಲಿಸ್ಟ್. ಸೊ ಇವು ಇಂಥದ್ದು ಏನಾದರೂ ಲೋಪಗಳು ಇದ್ದರೆ ಚರ್ಚೆ ಮಾಡಿ ಪರಿಷ್ಕರಣೆ ಮಾಡೋಣ, ಅದಕ್ಕೇನಿದೆ. ರಿಪಬ್ಲಿಕ್ ವರದಿ, ಮತ್ತಿಬ್ಬರು ಅಧಿಕಾರಿಗಳು ಅಮಾನತು. SC ಸಮೀಕ್ಷೆಯ ಟಾರ್ಗೆಟ್ ಪೂರ್ಣಗೊಳಿಸೋಕೆ ಕಂಡವರನ್ನ SC ಸಮುದಾಯಕ್ಕೆ ಸೇರಿಸಲಾಗಿದೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಮಾಡಿತ್ತು. ಮೊನ್ನೆಯವರೆಗೂ 4 ಜನರನ್ನ ಅಮಾನತು ಮಾಡಿದ್ದ BBMP ನಿನ್ನೆ ಮತ್ತಿಬ್ಬರು ಅಧಿಕಾರಿಗಳನ್ನ ಅಮಾನತು ಮಾಡಿದೆ. ಈ ಮೂಲಕ ಸರ್ವೆ ವೇಳೆ ಅಡ್ನಾಡಿ ಕೆಲಸ ಮಾಡಿದ್ದ ಬರೋಬ್ಬರಿ 6 ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಗೋವಿಂದರಾಜನಗರ ಕಂದಾಯ ಮೌಲ್ಯಮಾಪಕ ಹನುಮಂತರಾಜು, ಹೊಂಬೇಗೌಡನಗರ ಕಂದಾಯ ಪರಿವೀಕ್ಷಕಿ ಸುಭಾಷಿಣಿ ಸಸ್ಪೆಂಡ್ ಆಗಿದ್ದಾರೆ. ಸರ್ಕಾರ ನಡೆಸೋರು ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ತು ಬೋಗಸ್ ಸರ್ವೆಗೆ ಬ್ರೇಕ್ ಹಾಕಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನ ನಿಮಗೆ ರೋಡ್ ಬೇಕು ಅಂತಂದ್ರೆ ನಾವು ಗ್ಯಾರಂಟಿನ ಬಂದ್ ಮಾಡಬೇಕು ಅಂತ ಹೇಳಿ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಈ ಮೂಲಕ ಮತ್ತೊಂದು ವಿವಾದಕ್ಕೆ ಕಾರಣೀಕರ್ತರಾಗಿದ್ದಾರೆ.
ಸ್ಫೋಟಕ ವಿಚಾರವನ್ನ ಹೇಳುವ ಮೂಲಕ ಪರೋಕ್ಷವಾಗಿ ನಮ್ಮ ಗ್ಯಾರಂಟಿಗೆ ನಾವೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ಅನ್ನೋ ದಾಟಿಯಲ್ಲಿ ಮುಖ್ಯಮಂತ್ರಿಗಳ ಸಲಹೆಗಾರರು ಆಗಿರುವಂಥ ಬಸವರಾಜ ರಾಯರೆಡ್ಡಿ ಅವರು ಮಾತಾಡಿದ್ದಾರೆ. ನಿಮಗೆ ರಸ್ತೆ ಬೇಕಾ, ಗ್ಯಾರಂಟಿನ ಸ್ಟಾಪ್ ಮಾಡ್ತೀವಿ, ಯಾವ್ದು ಬೇಕು ನೀವೇ ಆಯ್ಕೆ ಮಾಡ್ಕೊಳ್ರಿ ಅಂತ. ಅಂದ್ರೆ ನಮಗೆ ದುಡ್ಡಿಲ್ಲ ನಮ್ಮ ಹತ್ರ, ನಿಮಗೆ ಅಕ್ಕಿ ಕೊಡೋದೇ ಹೆಚ್ಚು, ಇನ್ನು ರೋಡ್ ಎಲ್ಲಿಂದ ಕೊಡೋಣ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಬಸವರಾಜ ರಾಯರೆಡ್ಡಿ ಮಾತಾಡಿದ್ದಾರೆ. ಗ್ಯಾರಂಟಿ ಸ್ಕೀಮ್ ನಿಲ್ಲಿಸುವಂತೆ ಸಿಎಂಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ, ಅವರಿಗೆ ಸಲಹೆ ಕೊಡ್ತೀನಿ ನಾನು ಅಂತ ಮಾತಾಡಿದ್ದಾರೆ. ಕೊಪ್ಪಳದ ಕುಕನೂರಿನ ರೇವಣಿಕೆ ಅನ್ನುವಂಥ ಒಂದು ಊರು, ಅಲ್ಲಿ ಒಂದು ಏನೋ ಉದ್ಘಾಟನಾ ಸಮಾರಂಭ, ಅಲ್ಲಿ ಗ್ರಾಮದ ರೈತರು ನಮ್ಮ ಜಮೀನುಗಳಿಗೆ ಹೋಗೋದಕ್ಕೆ ರಸ್ತೆ ಇಲ್ಲ ಸರ್, ರಸ್ತೆ ಮಾಡಿಸ್ಕೊಡಿ ಅಂತ ಕೇಳಿದ್ದಾರೆ. ನೀವು ಮಹಿಳೆಯರಿಗೆ ಎಲ್ಲ ಫ್ರೀ ಕೊಟ್ಟು ಅನುಕೂಲ ಮಾಡಿಕೊಟ್ಟಿದ್ದೀರಿ, ನಾವು ಜಮೀನು ಮಾಡುವಂಥವ್ರು ನಮಗೆ ರಸ್ತೆ ಕೊಡಿ ಅಂತ ಕೇಳಿದಾಗ ನಿಮಗೆ ರಸ್ತೆ ಬೇಕು ಅಂತಂದ್ರೆ ಅಕ್ಕಿ ನಿಲ್ಲಿಸ್ಬೇಕು, ಅಕ್ಕಿ ನಿಲ್ಲಿಸೋಣವಾ, ಗ್ಯಾರಂಟಿ ಸ್ಟಾಪ್ ಮಾಡೋಣವಾ ಅಂತ ಕೇಳಿದ್ದಾರೆ. ಆರೋಗ್ಯದಾಗ ಇದನ್ನ ಮಾಡಿಕೊಟ್ಬಿಡ್ತೇವೆ, ಸರಿ ಮಾಡೋಣ, ಅಕ್ಕಿ ಬೇಡ ನಮ್ಗೇನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೇವೆ. ಸಿದ್ದರಾಮಯ್ಯಗೆ ಸಲಹೆ ಕೊಟ್ಬಿಡ್ತೇನೆ, ನಮ್ಮ ಜನ ಬೇಡ ಅಂತಾರ್ರಿ ಅಂತ ಹೇಳ, ನಿಂದ ಹೆಸರು ಹಾಕಿಬಿಡ್ತಾರ ಅಲ್ಲಿ. ಮುಂದಿನ ದಿನ ಮಾಡ್ಕೊಡ್ತೇನೆ, ಸ್ವಲ್ಪ ಅರ್ಜೆಂಟ್ ತಡಿ, ಇನ್ನು 3 ವರ್ಷ ಐತಿ ಹಳ್ಳಿ ರಸ್ತೆ ಮಾಡ್ಸೋಣ. ಇವು ಏನಾಗಿದೆ, ಈ ರೋಡ್ ಡಾಂಬರ್ ಮಾಡ್ಬೇಕು, ಅದು ಸ್ವಲ್ಪ ಕಷ್ಟ. ಗ್ರಾಮೀಣ ರಸ್ತೆಗಳು ಭಾಳ ಅದಾವ, ಭಾಳ ಕಷ್ಟ, ಮಾಡಿಕೊಡ್ತೇನೆ. ಯಾಕಂದ್ರೆ ಎಲ್ಲ ಮಾಡಿಬಿಟ್ಟಿವಿ. ಇಲ್ಲಿ ತಿಳ್ಕೊಳ್ಳಿ, ನಿಮ್ಗೆಲ್ಲ ಗೊತ್ತಾಗಬೇಕು. 1,02,000 ಕೋಟಿ ರೂಪಾಯಿ ಕೊಡ್ತೀವಿ ಜನರಿಗೆ ಪ್ರತಿ ವರ್ಷ. 1,24,00,000 ಹೆಣ್ಮಕ್ಳಿಗೆ 2,000 ಯಜಮಾನ. 1,24,00,000 ಇಂಟು 2,000 2,500 ಕೋಟಿ ಪ್ರತಿ ವರ್ಷ. 30,000 ಕೋಟಿ ಇಲ್ಲೇ ಹೋಯ್ತು. ಆರೋಗ್ಯದಾಗ ಇದನ್ನು ಮಾಡಿಕೊಟ್ಬಿಡ್ತೇವೆ. ಶಿವಮೊಗ್ಗದಲ್ಲಿ ಗಣಪತಿ ಮೂರ್ತಿಗೆ ಅವಮಾನ ಮಾಡಲಾಯಿತ. ಮೂರ್ತಿಗೆ ಅವಮಾನಿಸಿದ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಕೃತ್ಯ ನಡೆಸಿದ ಸದ್ದಾಂ ಮತ್ತು ರೆಹಮತ್ ಉಲ್ಲಾ ಇವರಿಬ್ಬರನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. ಶಿವಮೊಗ್ಗ ಗ್ರಾಮಾಂತರ ಪೊಲೀಸರು ಇವರಿಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಗಣಪತಿ ಮೂರ್ತಿಗೆ ಅವಮಾನಿಸಿದ್ದರು ಇವರಿಬ್ಬರು. ಮೂರ್ತಿಗೆ ಅವಮಾನಿಸಿದ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಇವರನ್ನ ಅರೆಸ್ಟ್ ಮಾಡಬೇಕು, ಇಲ್ಲ ಅಂತಂದ್ರೆ ಮುಂದೆ ಆಗುವಂತಹ ಅವಾಂತರಗಳಿಗೆ ನೀವೇ ಕಾರಣೀಕರ್ತರಾಗ್ತೀರಿ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರಾಗಿಗುಡ್ಡದಲ್ಲಿ ಬಂಗಾರಪ್ಪ ಬಡಾವಣೆಯಲ್ಲಿ ಒಂದು ಘಟನೆ ನಡೆದಿತ್ತು. ದೇವಸ್ಥಾನ ಇತ್ತು, ದೇವಸ್ಥಾನದಲ್ಲಿ ವಿಘ್ನ ವಿನಾಶಕನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಗಣಪತಿದು. ಅದಕ್ಕೆ ಬಂದು ಇವರು ಅವಮಾನ ಮಾಡಿದ್ರು. ಈ ವಿಚಾರ ಅಲ್ಲಿನ ಅಕ್ಕಪಕ್ಕದ ಮನೆಯವರ ಆಕ್ರೋಶಕ್ಕೆ ಕಾರಣ ಆಯಿತು. ಸ್ವತಃ ಶಾಸಕ ಚನ್ನಬಸಪ್ಪ ಕೂಡ ಸ್ಥಳಕ್ಕೆ ಬಂದು ತರಾಟೆಗೆ ತೆಗೆದುಕೊಂಡಿದ್ದನ್ನ ತಾವು ಗಮನಿಸ್ತಾ ಇದ್ರಿ. ಈಗ ಈ ಘಟನೆಗೆ ಕಾರಣ ಆದ ಸದ್ದಾಂ ಹಾಗೇನೆ ರಹಮತ್ ಉಲ್ಲಾ ಈ ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ. ನಾವೇನ್ ಬಳೆ ತೊಡ್ಕೊಂಡಿಲ್ಲ ಸರ್. ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಭೀಮಾ ನಾಯಕ್. ಈಗ ಫೋನ್ ಸಂಪರ್ಕದಲ್ಲಿ ಭೀಮಾ ನಾಯಕ್, ಸ್ವತಃ ಶಾಸಕರು ಮಾತಾಡ್ತಾ ಇದ್ದದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಈತನ ಮನೆ ಇದೆ, ಮನೆ ಎದುರುಗಡೆ ದೇವಸ್ಥಾನ ಇದೆ, ಹೀಗಾಗಿ ಈತ ಈ ರೀತಿಯ ಕೃತ್ಯವನ್ನ ಎಸಗಿದಾನೆ, ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಅಂತ ಶಾಸಕರು ಭಾರಿ ಆಕ್ರೋಶ ಭರಿತರಾಗಿದ್ರು. ಫೈನಲಿ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಏನು ಗಣಪತಿ ವಿಗ್ರಹ ಜೊತೆಗೆ ನಾಗರಕಲ್ಲಿಗೆ ಒದ್ದು ಅಪಮಾನ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಶಿವಮೊಗ್ಗ ಗ್ರಾಮಾಂತರ ಪೊಲೀಸರು ಬಂಧಿಸಿರುವಂತದ್ದು. ಏನು ನಿನ್ನೆ ಸಂಜೆ ವೇಳೆಗೆ ಶಿವಮೊಗ್ಗದ ರಾಗಿಗುಡ್ಡದ ಬಳಿ ಇರುವಂತಹ ಬಂಗಾರಪ್ಪ ಬಡಾವಣೆಯಲ್ಲಿ ಇತ್ತೀಚೆಗಷ್ಟೇ ನಾಗರಕಲ್ಲು ಮತ್ತೆ ಗಣಪತಿ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಆ ಪ್ರತಿಷ್ಠಾಪನೆ ಮಾಡಿದ್ದನ್ನ ಇವರು ಕಾಲಲ್ಲಿ ಒದ್ದು ಅಪಮಾನ ಮಾಡಿದ್ರು. ಹಾಗಾಗಿ ನಿನ್ನೆ ಸಂಜೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಸ್ಥಳಕ್ಕೆ ಶಾಸಕ ಎಸ್.ಎನ್. ಚನ್ನಬಸಪ್ಪನವರು ಸಹ ಭೇಟಿಯನ್ನ ಕೊಟ್ಟಿದ್ರು. ಇವತ್ತು ಬೆಳಗ್ಗೆ ರಾಷ್ಟ್ರಭಕ್ತ ಬಳಗದ ಸಂಚಾಲಕರಾಗಿದ್ದಂತ ಮಾಜಿ ಡಿ.ಸಿ.ಎಂ. ಕೆ. ಈಶ್ವರಪ್ಪನವರು ಸಹ ಭೇಟಿಯನ್ನ ಕೊಟ್ಟು ಆ ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ತರದ ಘಟನೆಗಳು ಆದ್ರೂ ಸಹ ಯಾಕೆ ಅವರನ್ನ ಬಂಧಿಸಿಲ್ಲ ಅನ್ನುವಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆಕ್ರೋಶ ಭುಗಿಲೆದ್ದ ಹಿನ್ನೆಲೆಯಲ್ಲಿ ಈಗ ಇಬ್ಬರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಸದ್ದಾಂ ಮತ್ತೆ ರಹಮತುಲ್ಲಾ ಅನ್ನುವಂತ ಇಬ್ಬರನ್ನ ಬಂಧನ ಮಾಡಿರುವಂತದ್ದು ಕೇವಲ ಬಂಧನ ಮಾಡಿದಷ್ಟೇ ಅಲ್ಲ,
ಈಗ ಆ ಇಬ್ರು ಅಕ್ರಮವಾಗಿ ಬಂಗಾರಪ್ಪ ಬಡಾವಣೆಯಲ್ಲಿ ಮನೆಯನ್ನ ನಿರ್ಮಿಸಿದ್ದಾರೆ. ಹಾಗಾಗಿ ಆ ಮನೆಯನ್ನ ಸಹ ಕೆಡಬೇಕು, ಪಾಲಿಕೆಯ ಅನುಮತಿ ಇಲ್ಲದೆ ಹೇಗೆ ಅವರು ಮನೆಯನ್ನ ಕಟ್ಕೊಂಡ್ರು ಎನ್ನುವಂತ ಆಕ್ರೋಶ ವ್ಯಕ್ತವಾಗ್ತಿದೆ. ಜೊತೆಗೆ ಕೇವಲ ಬಂಧನ ಮಾಡಿದ್ರೆ ಸಾಕಾಗೋದಿಲ್ಲ, ಅವರಿಗೆ ಕಠಿಣ ಶಿಕ್ಷೆಯನ್ನ ನೀಡಬೇಕು. ಈ ರೀತಿಯ ದುಷ್ಕೃತ್ಯಗಳು ಇನ್ನು ಮುಂದೆ ನಡಿಬಾರ್ದು ಎನ್ನುವಂತ ಆಗ್ರಹವನ್ನ ಸ್ಥಳೀಯರು ವ್ಯಕ್ತಪಡಿಸಿರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಭೀಮಾ ನಾಯ್ಕ್ ಮಾಹಿತಿಗಾಗಿ. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಮುಸುಕಿನ ಗುದ್ದಾಟ ಮುಂದುವರೆದಿದೆ. ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕರ ನಡುವೆ ಕೋಲ್ಡ್ ವಾರ್ ನಡೀತಾ ಇದೆ. RSS ಹೈಕಮಾಂಡ್ ಎಚ್ಚರಿಕೆಗೂ ಕೂಡ ಇವರು ಕ್ಯಾರೆ ಅಂತ ಇಲ್ಲ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಆರ್ ಅಶೋಕ್ ಮತ್ತು ವಿಜೇಂದ್ರ ನಡುವೆ ಎಲ್ಲವೂ ಸರಿ ಇಲ್ಲ. ಕೋಲ್ಡ್ ವಾರ್, ಮುಸುಕಿನ ಗುದ್ದಾಟ ಅದೇ ರೀತಿ ಮುಂದುವರೆದಿದೆ. ಹೈಕಮಾಂಡ್ ಹಿರಿಯ ಬಿಜೆಪಿ ನಾಯಕರ ಮಾತಿಗೂ ಕೂಡ ಇವರು ಡೋಂಟ್ ಕೇರ್ ಅಂತಿದ್ದಾರೆ. ಇನ್ನು ಆರ್ ಅಶೋಕ್ ಸಭೆಗೆ BY ವಿಜೇಂದ್ರ ಬ್ರೇಕ್ಗೆ ಯತ್ನ. ಮುಂಬರುವ ಅಧಿವೇಶನಕ್ಕೆ ಪೂರ್ವ ತಯಾರಿ ಕುರಿತ ಸಭೆ. ಆರ್ ಅಶೋಕ್ ಪೂರ್ವ ತಯಾರಿ ಸಭೆಗೆ ಹೋಗದಂತೆ ತಾಕೀತು. ಬಿಜೆಪಿ ಸದಸ್ಯರಿಗೆ ಸಭೆಗೆ ಹೋಗದಂತೆ ರಾಜ್ಯಾಧ್ಯಕ್ಷರು ಸೂಚನೆಯನ್ನ ಕೊಟ್ರ. ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ಆಪ್ತ ಮೂಲಗಳು ಈ ರೀತಿ ಮಾಹಿತಿಯನ್ನ ನೀಡ್ತಾ ಇವೆ. ಆರ್ ಅಶೋಕ್ ಅವರು ಸಭೆಯನ್ನ ಕರೀತಾರೆ, ಆ ಸಭೆಗೆ ಹೋಗಬೇಡಿ ಅಂತ ಹೇಳಿ ವಿಜೇಂದ್ರ ಅವರು ಶಾಸಕರುಗಳಿಗೆ ಹೇಳಿದಾರಂತೆ. ಈ ರೀತಿಯ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಅಂದ್ರೆ ಮುಂಬರುವ ಅಧಿವೇಶನಕ್ಕೆ ಪೂರ್ವ ತಯಾರಿ ಕುರಿತ ಸಭೆ, ಆ ಸಭೆಗೆ ಬಿಜೆಪಿ ಶಾಸಕರನ್ನ ಆಹ್ವಾನಿಸೋದು ಅವರ ಕರ್ತವ್ಯ ವಿಪಕ್ಷ ನಾಯಕರಾಗಿ. ಆದರೆ ಆ ಸಭೆಗೆ ಹೋಗಬೇಡಿ ಅಂತ MLAಗಳಿಗೆ ಹೇಳ್ತಿದಾರಂತೆ ವಿಜೇಂದ್ರ ಅವರು. ಆರ್ ಅಶೋಕ್ ಸಭೆಗೆ ವಿಜೇಂದ್ರ ಬ್ರೇಕ್ ಹಾಕಿದ್ಯಾಕೆ ಹಾಗಿದ್ರೆ? ಶಾಸಕರಿಗೆ ಮಾಹಿತಿ ನೀಡುವಲ್ಲಿ ವಿಳಂಬ ಆರೋಪ. ಸದನದಲ್ಲಿ ಸಿಎಂ ಸಚಿವರು ಎದುರಿಸೋಕೆ ವಿಫಲರಾಗಿದ್ದಾರೆ. ಪಕ್ಷದಿಂದಲೇ ಎಲ್ಲ ಶಾಸಕರ ಸಭೆ ನಡೆಸೋಣ, ವಿಪಕ್ಷ ನಾಯಕರ ಪ್ರತ್ಯೇಕ ಸಭೆಗೆ ಹೋಗಬೇಡಿ ಅಂತ ಹೇಳಿ ಬಿಜೆಪಿ ನಾಯಕರಿಗೆ BY ವಿಜೇಂದ್ರ ಅವರು ಸೂಚನೆಯನ್ನ ಕೊಟ್ಟಿದ್ದಾರಂತೆ. ನಾವು ಆಡಳಿತ ಪಕ್ಷವನ್ನ ಕಟ್ಟಿ ಹಾಕೋದಕ್ಕೆ ವಿಫಲರಾಗ್ತಾ ಇದ್ದೀವಿ, ಮುಖ್ಯಮಂತ್ರಿಗಳು ಸಚಿವರನ್ನ ಕಟ್ಟಿ ಹಾಕೋದಕ್ಕೆ ವಿಫಲರಾಗ್ತಾ ಇದ್ದೀವಿ, ಅವ್ರನ್ನ ಎದುರಿಸೋದಕ್ಕೂ ಕೂಡ ವಿಫಲರಾಗ್ತಾ ಇದ್ದೀವಿ. ಸೊ ಪಕ್ಷದಿಂದಲೇ ಎಲ್ಲ ಶಾಸಕರ ಸಭೆ ನಡೆಸೋಣ, ವಿಪಕ್ಷ ನಾಯಕರ ಪ್ರತ್ಯೇಕ ಸಭೆಗೆ ಹೋಗಬೇಡಿ ಅಂತ ಬಿಜೆಪಿ ನಾಯಕರಿಗೆ ವಿಜೇಂದ್ರ ಅವರು ಹೇಳಿದಾರಂತೆ, ಸೂಚನೆ ಕೊಟ್ಟಿದ್ದಾರಂತೆ. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ನಿಜಕ್ಕೂ ವಿಜೇಂದ್ರ ಅವರು ತಮ್ಮ ಪಕ್ಷದ ಶಾಸಕರುಗಳಿಗೆ ಈ ರೀತಿಯ ಸೂಚನೆ ಕೊಟ್ಟಿದ್ದು ನಿಜವೇ ಆಗಿದ್ದರೆ ಖಂಡಿತ ಪಾರ್ಟಿಯಲ್ಲಿ ಇಂತಹ ಬೆಳವಣಿಗೆ ಆಗಕೂಡದು, ಆಗಬಾರದು. ಸಮನ್ವಯತೆ ಇರಬೇಕು ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರ ಮಧ್ಯೆ. ಇಬ್ಬರು ಸೇರಿ ಒಟ್ಟಿಗೆ ಪಾರ್ಟಿಯನ್ನು ಮುನ್ನಡೆಸಬೇಕು, ಆಡಳಿತ ಪಕ್ಷವನ್ನು ಕಟ್ಟಿ ಹಾಕುವಂಥ ಕೆಲಸ ಆಗಬೇಕು ವಿಪಕ್ಷವಾಗಿ. ಇವರೆಲ್ಲ ಇಷ್ಟೊಂದು ಕಂದಕ ಇದ್ದರೆ ಇವರು ಜನರಿಗೆ ಏನು ಉತ್ತರ ಕೊಡ್ತಾರೆ, ತಮ್ಮ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡ್ತಾರೆ ಅನ್ನೋಂಥ ಪ್ರಶ್ನೆ ಆಗುತ್ತೆ. ನಿಜಕ್ಕೂ ಈ ರೀತಿಯ ಬೆಳವಣಿಗೆ ಬಿಜೆಪಿ ಪಾರ್ಟಿಯಲ್ಲಿ ಆಗ್ತಾ ಇದೆಯಾ, ಏನು ಕತೆ? ಶ್ರೀಪಾದ್ ಪಟೇಲ್ ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ಆರ್ ಅಶೋಕ್ ನಡುವೆ ಹೊಂದಾಣಿಕೆ ಕೊರತೆ ಇದೆ ಅಂತಕ್ಕಂಥದ್ದು ಮೊದಲಿಂದನೂ ಕೂಡ ಸದ್ದು ಮಾಡ್ತಾ ಇದೆ. ಅದು ಪಕ್ಷದ ವೇದಿಕೆಯಲ್ಲೂ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ RSSನ ನಾಯಕರು ಇರ್ಬೋದು, ಹಾಗೆ ಹೈಕಮಾಂಡ್ ನಾಯಕರು ಕೂಡ ಇಬ್ಬರಿಗೂ ಕೂಡ ತಿಳಿ ಹೇಳುವಂಥ ಕೆಲಸವನ್ನು ಮಾಡಿದರು. ಯಾಕೆಂತಂದರೆ ಇಬ್ಬರ ನಡುವಿನ ಒಡಕು ಎಲ್ಲೊಂದು ಕಡೆ ಪಕ್ಷದ ಮೇಲೆ ಪರಿಣಾಮ ಬೀರಬಹುದು ಅನ್ನೋ ನಿಟ್ಟಿನಲ್ಲಿ ಇಬ್ಬರಿಗೂ ಕೂಡ ತಿಳಿ ಹೇಳುವಂಥ ಕೆಲಸವನ್ನು ಮಾಡಿದರು. ಇಷ್ಟಾದರೂ ಕೂಡ ಮತ್ತೊಮ್ಮೆ ಇಬ್ಬರ ನಡುವಿನ ಕಂದಕ ಮತ್ತಷ್ಟು ಜಾಸ್ತಿ ಆದಂತೆ ಕಾಣ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಸಾಕ್ಷಿಯಾಗಿ ನಿನ್ನೆ ಸಂಜೆ ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಅವರು ಮುಂದಿನ ಅಧಿವೇಶನದ ಸಂಬಂಧಪಟ್ಟಂತೆ ಪೂರ್ವಭಾವಿಯಾಗಿ ಚರ್ಚೆ ಮಾಡೋದಕ್ಕೆ ಅಂತ ಸಭೆಯನ್ನು ಕರೆದಿದ್ರು. ಈ ಸಭೆಗೆ BJPಯಲ್ಲಿರ್ತಕ್ಕಂಥ ಮುಂಚೂಣಿ ಘಟಕದ ಉದಾಹರಣೆ ಎಕನಾಮಿಕ್ಸಲ್ಲಿರ್ಬೋದು, ಕೆಲವೊಂದು ಪ್ರಮುಖ ವಕ್ತಾರರುಗಳಿರ್ಬೋದು, ಕೆಲವು ವಿಷಯವಾರು ಪರಿಣಿತರು ಏನಿರ್ತಾರೆ ಅವರನ್ನು ಒಟ್ಟಾರೆಯಾಗಿ 7 ಜನರಿಗೆ ಆಹ್ವಾನವನ್ನು ಕೊಟ್ಟಿದ್ದರು ವಿರೋಧ ಪಕ್ಷ ನಾಯಕರು ಆರ್ ಅಶೋಕ್ ಅವರು. ಆದರೆ ಯಾರು ಕೂಡ ಅಂದರೆ ಈ 7 ಜನ ಏನು ಆಹ್ವಾನ ಇದ್ದರು ಇವ್ರು ಯಾರು ಕೂಡ ಆರ್ ಅಶೋಕ್ ಅವರ ಸಭೆಗೆ ಹೋಗಬಾರ್ದು ಅಂತ ಹೇಳಿ ವಿಜೇಂದ್ರ ಅವರು ಅವರಿಗೆ ತಾಕೀತನ್ನು ಮಾಡಿದ್ದಾರೆ, ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮಗೆ ಆಪ್ತ ಮೂಲಗಳು ಹೇಳಿರುವಂತಹ ಮಾಹಿತಿ. ಜೊತೆಗೆ ಇಲ್ಲಿ
ಅಂದರೆ ಇಲ್ಲಿ ಆರ್ ಅಶೋಕ್ ಅವರು ಕರೆದಿರ್ತಕ್ಕಂಥ ಸಭೆಗೆ ಇವ್ರು ಯಾಕೆ ಹೋಗಬಾರ್ದು ಅಂತಕ್ಕಂಥದ್ದು ಕೂಡ ಅವರಿಗೆ ಒಂದಷ್ಟು ಸಮಜಾಯಿಷಿಯನ್ನು ಕೂಡ ವಿಜೇಂದ್ರ ಅವರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಅಂದರೆ ಈ ಹಿಂದೆ ಕೂಡ ಆರ್ ಅಶೋಕ್ ಅವರು ಏನು ಅಧಿವೇಶನದ ಸಂಬಂಧಪಟ್ಟ ಸಂದರ್ಭದಲ್ಲಿ ಶಾಸಕರಿಗೆ ಏನು ಸೂಚನೆಗಳನ್ನು ಕೊಡ್ತಾ ಇದ್ರು, ಆ ಸೂಚನೆಗಳನ್ನು ತಡವಾಗಿ ಕೊಡ್ತಾ ಇದ್ರು. ನಾಳೆ ನಡೆಯುವಂಥ ಸಭೆಗಳು ಏನಿರುತ್ತೆ, ಅಂದರೆ ನಾಳೆ ವಿಷಯವಾರು ಏನೆಲ್ಲ ಚರ್ಚೆಗಳಾಗುತ್ತೆ ಅಧಿವೇಶನದಲ್ಲಿ, ಆ ವಿಷಯಗಳನ್ನು ಇಂಚಿನ ದಿನ ಅಷ್ಟೇ ಕೊಡ್ತಾ ಇದ್ರು. ಯಾಕೆಂತಂದರೆ ಇವರು ಮುಂಚೆನೇ ಎಲ್ಲವೂ ಮಾಹಿತಿಗಳು ಕೂಡ ಇದ್ರೂ ಕೂಡ ಶಾಸಕರಿಗೆ ತಡವಾಗಿ ತಿಳಿಸ್ತಿದ್ರು. ಪರಿಣಾಮವಾಗಿ ಮುಂದೆ ಅಧಿವೇಶನದಲ್ಲಿ ಕೂಡ ಸಮರ್ಥವಾಗಿ ಆಡಳಿತ ಪಕ್ಷವನ್ನು ಎದುರಿಸೋದಕ್ಕೆ ಕಷ್ಟ ಆಗ್ತಿತ್ತು ಅಂತಕ್ಕಂಥದ್ದು ಒಂದು ಆರ್ ಅಶೋಕ್ ಅವರ ಮೇಲೆ ಇರತಕ್ಕಂತಹ ಆರೋಪ. ಹೀಗಾಗಿನೇ ಮುಂದೆ ಪಕ್ಷದ ವೇದಿಕೆಯಲ್ಲಿ ಶಾಸಕರು ಹಾಗೆ ಎಲ್ಲರನ್ನು ವಿಷಯವಾರು ತಜ್ಞರನ್ನು ಒಳಗೊಂಡಂತೆ ಒಂದು ಸಭೆಯನ್ನು ಮಾಡೋಣ, ಆ ಸಭೆಗೆ ಎಲ್ಲರೂ ಕೂಡ ಸೇರೋಣ. ಸೊ ಹೀಗಾಗಿ ಆರ್ ಅಶೋಕ್ ಅವರ ಸಭೆಗೆ ಹೋಗುವಂಥದ್ದು ಬೇಡ ನೀವು ಅಂತಕ್ಕಂಥ ಮಾತನ್ನು ಪಕ್ಷದ ವೇದಿಕೆಯಲ್ಲೇ ಅಂದರೆ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮಗಿರುವಂಥ ಮಾಹಿತಿ. ಒಟ್ಟಾರೆಯಾಗಿ ನೋಡಿ, ಆರ್ ಅಶೋಕ್ ಮತ್ತು ವಿಜೇಂದ್ರ ಅವರ ನಡುವಿನ ಈ ಒಂದು ಕಂದಕ ಏನಿದೆ ಇದು ದಿನೇ ದಿನೇ ಜಾಸ್ತಿ ಆಗ್ತಿದೆ. ಸೊ ಹೀಗಾಗಿ ಪಕ್ಷದ ಮೇಲೂ ಕೂಡ ಪರಿಣಾಮಗಳು ಆಗ್ತಿದೆ ಅಂತಕ್ಕಂಥದ್ದು ಸದ್ಯ ಪಕ್ಷದಲ್ಲಿ ಕೆಲ ನಾಯಕರಿಗೆ ಇರತಕ್ಕಂಥ ಅಸಮಾಧಾನ. ಮುಂದೆ ಈ ಒಂದು ಇಬ್ಬರ ನಡುವೆ ಇರತಕ್ಕಂಥ ಅಂತರ, ಈ ಒಡಕು ಪಕ್ಷದ ಮೇಲೆ ಇನ್ನು ಯಾವೆಲ್ಲ ರೀತಿಯ ಪರಿಣಾಮಗಳಾಗುತ್ತೋ ಸದ್ಯ ಅದು ಅಧಿವೇಶನದ ಮೇಲೆ ಪರಿಣಾಮ ಆಗದೇ ಇದ್ರೆ ಅಷ್ಟೇ ಸಾಕು. ಶ್ರೀಪಾದ್ ಪಾಟೀಲ್. ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಸ್ತೆ ಕುಸಿದಿದೆ. ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳು. ಕಾರವಾರದ ಹನುಮೋಡ ಬಳಿ ರಸ್ತೆ ಕುಸಿದಿರುವಂಥದ್ದು. ಗೋವಾ ಹೈವೇಯಲ್ಲಿ ಭಾರಿ ವಾಹನಗಳಿಗೆ ಈಗ ನಿಷೇಧ ವಿಧಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಈ ಆದೇಶವನ್ನು ಹೊರಡಿಸಿದ್ದಾರೆ. ಗೋವಾ ಸಂಪರ್ಕಿಸುವ ಹನುಮೋಡ ಬಳಿ ರಸ್ತೆ ಕುಸಿದ ಪರಿಣಾಮ ಅಲ್ಲಿ ಹೆವಿ ವೆಹಿಕಲ್ಸ್ಗೆ ನೋ ಎಂಟ್ರಿ. ನೋಡಿ, ಅಲ್ಲಿ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಮಳೆಯಿಂದಾಗಿ ಗುಡ್ಡ ಕುಸಿತದ ಭೀತಿ ನಿರಂತರವಾಗಿ ಜನರನ್ನ ಕಾಡ್ತಾ ಇದೆ. ಯಾವಾಗ ಎಲ್ಲಿ ಈ ರೀತಿ ಕುಸಿತ ಆಗುತ್ತೋ ಅನ್ನುವಂತಹ ಆತಂಕದಲ್ಲಿಯೇ ಜನ ಸಂಚರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ.